ನಾನು ನಿಮ್ಮ ಪ್ರಭಾಕರ್ ಸರ್. ಇವತ್ತು ಮತ್ತೊಂದು ವಿಡಿಯೋವನ್ನ 10ನೇ ತರಗತಿ ಪಾಲಕರಿಗೆ ಕುರಿತು ಮಾತಾಡ್ತಾ ಇದ್ದೀನಿ. ಯಾಕೆ ನಾನು 10ನೇ ತರಗತಿ ಪಾಲಕರಿಗೆ ಕುರಿತು ಮಾತಾಡ್ತಿದ್ದೀನಿ ಅಂತಂದ್ರೆ, ಬೆಳಗ್ಗೆ 10 ಗಂಟೆ ಅಂದ್ರೆ ಇಟ್ ಮೀನ್ಸ್ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಮ್ಮ ಶಿಕ್ಷಕರು ತಮ್ಮ ಪಾತ್ರವನ್ನ ಬಹಳಷ್ಟು ಚೆಂದಾಗಿ ನಿರ್ವಹಿಸ್ತಾ ಇದ್ದೀವಿ. ಈ 5 ಗಂಟೆ ನಂತರ ನೀವು ಏನು ಕೇರ್ ಟೇಕರ್ಸ್ ಅಂತ ಇದೆಯಲ್ಲ, ಕೇರ್ ಟೇಕರ್ಸ್ ಅಥವಾ ಪೇರೆಂಟ್ಸ್ ಅಂತ, ನೀವು ಇಲ್ಲಿ ನಮಗೆ ಬಹಳ ಸಹಕಾರ ಮಾಡ್ಬೇಕೀಗ. ಉಳಿದ ದಿನಗಳಲ್ಲಿ ನಿಮ್ಮ ಸಹಕಾರ ಇಲ್ಲಿಂದ ಜೂನಿಂದ ಇಲ್ಲಿ ತನಕ ಬಂದಿದ್ದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿಂದ ಮುಂದಕ್ಕೆ ಹೋಗೋದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ನೀವು ನಮ್ಮ ಜೊತೆಗೆ ಕೈ ಜೋಡಿಸ್ಲೇಬೇಕು. ಜೋಡಿಸಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿದೆ ಏನಾಗುತ್ತೆ ಅಂತ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ನಮ್ದು ಫೇಲ್ ಆಗ್ತಿರೋದೇ ಸಿಸ್ಟಮು. ಶಾಲೆ ಕಡೆಯಿಂದ ಏನೆಲ್ಲ ಸಿಗ್ಬೇಕು ಎಲ್ಲ ಸಿಗ್ತಿದೆ. ಇಲಾಖೆ ವಿವಿಧ ಸವಲತ್ತುಗಳನ್ನ ಕೊಟ್ಟಿದೆ. ಯಾರಿಗೆ? ಮಕ್ಕಳಿಗೆ. ಆದ್ರೆ ಪಾಲಕರಿಂದ ಊಟ ತಿಂಡಿ ಬೇಸಿಕ್ಸ್ ನೀಡ್ಸ್ ಎಲ್ಲ ಸಿಗ್ತಾ ಇದೆ. ಆದ್ರೆ ಶಿಕ್ಷಣದ ಬಗ್ಗೆ ಅವರಿಗೆ ನಿಜವಾದ ಸಹಾಯ ಸಿಗ್ತಾ ಇಲ್ಲ. ನಿಜವಾದ ಸಹಾಯ ಅಂದ್ರೆ ಏನ್ ಸರ್? ಮಗು ಸಂಜೆ 5 ಗಂಟೆಗೆ ಶಾಲೆಯಿಂದ ಬರ್ತಾನೆ. 5 ಗಂಟೆಗೆ ಬರ್ತಿದ್ದಂಗೆ ನೀವು ಮಗುವನ್ನ ಒಂದು ಅರ್ಧ ಗಂಟೆ ಮನೆಯಲ್ಲೇ ಹಿಡಿದಿಟ್ಕೊಂಡು ಅಂದ್ರೆ ಮಗುವಿನ ಜೊತೆಗೆ ಸ್ವಲ್ಪ ಡಿಸ್ಕಷನ್ ಮಾಡ್ರಿ, ಹೆಲ್ತಿ ಡಿಸ್ಕಷನ್ನ ಮಾಡಿ, ನಂತರ ಒಂದು 6 ಗಂಟೆಯಿಂದ 10 ಗಂಟೆ ತನಕ ಓದಿಸಿ, ನಂತರ ಬೆಳಗಿನ ಜಾವ ಮಾಮೂಲಿ ಎಬ್ಬರಿಸಿ, ನೀವು ಅವನ ಪಕ್ಕ ಕೂರ್ರಿ, ನೀವಾರೇ ಕೂರ್ರಿ, ಅವ್ರ ತಂದೆನಾರೇ ಕೂರ್ಲಿ. ಅಕ್ಕ ಅಣ್ಣ ಇವ್ರು ಯಾರ ಮಾತನ್ನು ಕೇಳಲ್ಲ ಮಕ್ಕಳು. ತಂದೆ ತಾಯಿ ಬಲನೇ ಬಲ. ನಮ್ಮ ಮಗಳು ಕುತ್ಕೊಂತಾಳೆ ಸರ್, ನನ್ನ ಮಗ ಕುತ್ಕೊಂತಾನೆ ಸರ್, ಇದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ, ತಂದೆ ತಾಯಿನೇ, ಅಣ್ಣ ತಮ್ಮನೇ, ಅಕ್ಕ ತಂಗಿನೇ. ಅದಕ್ಕೆ ನೀವು ನಿಜವಾಗ್ಲೂ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಸಮಯವನ್ನ ಈಗ ನೀವು ಮುಡುಪಾಗಿಡಬೇಕು. ಏನ್ ದೇವರಿಗೆ ಮನೆಯಲ್ಲಿ ನಾಗರಾವ್ ಕಂಡ್ರೆ ಚಿತ್ರಹಳ್ಳಿಗೆ ಅಥವಾ ಎಲ್ಲಿ ನಾಗಪ್ಪನ ಸುಬ್ರಹ್ಮಣ್ಯ ದೇವಸ್ಥಾನಗಳಿದಾವಲ್ಲ, ಮುಡುಪನ್ನ ತೆಗೆದಿಟ್ಬಿಟ್ಟು ಉದ್ಬತ್ತಿ ಹೆಂಗ್ ಬೆಳಗ್ತಿರಲ್ಲ, ಹಂಗೆ ನಿಮ್ಮ ಸಮಯವನ್ನ ನೀವೀಗೇನ್ ಮಾಡ್ಬೇಕೀಗ, ನನ್ನ ಸಮಯ ಸಂಜೆ 6 ಗಂಟೆಯಿಂದ 10 ಗಂಟೆ ತನಕ ನನ್ನ ಮಗನಿಗೆ, ಬೆಳಗ್ಗೆ 5 ಗಂಟೆಯಿಂದ 8:15 ತನಕ ನನ್ನ ಮಗನಿಗೆ ಕೊಡಬೇಕು. ಕೊಡ್ಲೇಬೇಕು. ಕೊಡದೇ ಇದ್ರೆ ಬೇರೆ ದಾರಿನೇ ಇಲ್ಲ. ಕೊಡ್ಲೇಬೇಕು. ಕೊಡ್ತೀರಿ ಅನ್ಕೊಂಡು ನಾನು ಈಗ ಈ ಪರೀಕ್ಷಾ ಸಮಯದಲ್ಲಿ ನಮ್ದೇನ್ ಕೆಲಸ ಸರ್? ನಾವು ಜೂನ್ ತಿಂಗಳಲ್ಲಿ ಮೇ 29ಕ್ಕೆ ಸ್ಕೂಲಿಗಿಂದ ಮೇ 29 ತನಕ ಇಲ್ಲಿಗೆ, ಮೇ 29ರಿಂದ ಇಲ್ಲಿ ತನಕ ಸ್ಕೂಲಿಗೆ ಕಳಿಸ್ತಾ ಇದೀವಿ. ಇನ್ಮುಂದು ಸ್ಕೂಲಿಗೆ ಕಳಿಸ್ತಿದೀವಿ. ಬೆಳಗ್ಗೆ ಸ್ಪೆಷಲ್ ಕ್ಲಾಸ್ ಅಂದ್ರೆ 8 ಗಂಟೆಗೆ ತಿಂಡಿ ಮಾಡ್ಕೊಡ್ತೀವಿ, ಮತ್ತೆ ವಾಟರ್ ಬಾಟ್ಲ್ ತುಂಬಿಕೊಡ್ತೀವಿ, ಮತ್ತೆ ಅವ್ನ ಬ್ಯಾಗು ರೆಡಿ ಮಾಡ್ಕೊಡ್ತೀವಿ, ಶೂನು ಒರೆಸ್ಕೊಡ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ಆದ್ರೆ ಈಗ ನಮ್ಮ ಪರೀಕ್ಷಾ ಸಮಯದಲ್ಲಿ ಬಹಳ ಇಂಪಾರ್ಟೆಂಟ್ ಕೆಲಸಗಳು ಯಾರು ಮಾಡ್ಬೇಕಪ್ಪ ಅಂದ್ರೆ, ಪೋಷಕರು ಮಾಡ್ಬೇಕು. ಏನ್ ಮಾಡ್ಬೇಕು? ಅಕಾಡೆಮಿಕ್ ಪ್ರಿಪರೇಷನ್ ಏನು? ಶೈಕ್ಷಣಿಕ ಸಿದ್ಧತೆ. ಏನ್ ಶೈಕ್ಷಣಿಕ ಸಿದ್ಧತೆ ಅಂತಂದ್ರೆ, ನಮಗೂ ಈಗ ಮಾರ್ಚ್ 18ಕ್ಕೆ ಎಕ್ಸಾಮ್ ಬರ್ತಿದ್ಯಲ್ಲ, ಆ ಪರೀಕ್ಷೆ ಬರೆಯಲು ಸಿದ್ಧ ಆಗಿದಾನ, ಅದನ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು. ಜೂನಿಂದ ಇಲ್ಲಿ ತನಕ ಕಳ್ಸಿದ್ ಇಂಪಾರ್ಟೆಂಟ್ ಅಲ್ಲ. ಅಕಾಡೆಮಿಕ್ ಪ್ರಿಪರೇಷನ್ ಅಂದ್ರೆ ಶೈಕ್ಷಣಿಕ ಸಿದ್ಧತೆ ಅಂದ್ರೆ, ನಮ್ಮ ಮಗು ಶಾಲೆಗೆ ಹೋಗಿದನಲ್ಲ, ಈಗ ಮಾರ್ಚ್ 18 ಪರೀಕ್ಷೆಯನ್ನ ಬರೀಲಿಕ್ಕೆ ನಮ್ಮ ಮಗು ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದೆ ಅಂತೇಳಿ ನೀವು ನೋಡ್ಕೊಂಡು ಖಾತ್ರಿ ಪಡಿಸ್ಕೋಬೇಕು. ಅದು ಏನಾರು ಅದು ರೆಡಿ ಆಗ್ತಾ ಇಲ್ಲ ಅಂತಂದ್ರೆ, ನೀವು ತತ್ಕ್ಷಣಕ್ಕೆ ನೀವು ಅವನಿಗೆ ಮಾರ್ಗದರ್ಶನ ಕೊಡಬೇಕು. ನೀವು ಪಾಪೋ ಮಾರ್ಚ್ 18ಕ್ಕೆ ಎಕ್ಸಾಮ್ ಬಂದ್ಕಣೋ ಅಂತ ಹೇಳ್ಬಿಟ್ರೆ ಅವಾಗ ನೋಡಿಂಗ್ ಮಾಡ್ಕ. ನೀವ್ ಏನ್ ಮಾಡ್ಬೇಕಂಗಾದ್ರೆ ಅಂತಂದ್ರೆ, ಇವತ್ತಿಂದ ನೀವೊಂದು ಟೈಮ್ ಟೇಬಲ್ ಮಾಡ್ಕೋಬೇಕು. ಟೈಮ್ ಟೇಬಲ್ ಏನ್ ಮಾಡ್ಕೋಬೇಕು? 6ರಿಂದ 10 ಗಂಟೆ ತನಕ 4 ಸಬ್ಜೆಕ್ಟ್ ಓದಪ್ಪ, ಇನ್ನು 2 ಸಬ್ಜೆಕ್ಟ್ ಉಳಿಯುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ಬಿಡು.
5ರಿಂದ 7 ಗಂಟೆ ತನಕ 2 ಓದು. ಇನ್ನ 1 ಗಂಟೆ ಇರುತ್ತಲ್ಲ, ರಾತ್ರಿ ಓದಿರೋದ್ರಲ್ಲಿ ಏನಾದ್ರು ಡಿಫಿಕಲ್ಟ್ ಇತ್ತು ಅಂದ್ರೆ ಅದನ್ನ ನೀನೇನ್ ಮಾಡ್ಕೋಬೇಕು, ರಿವಿಷನ್ ಮಾಡ್ಕೊಳಪ್ಪ ಅಂತ ಹೇಳಿ ನೀವು ಮಾಡ್ಬಿಟ್ರೆ ಅಲ್ಲಿಗೆ ಅವನು ರೆಡಿ ಆಗ್ತಾನೆ. ಇದು ನಿರಂತರವಾಗಿರಬೇಕು, ಒಂದು ದಿನ ಅಲ್ಲ. ನೀವು ಪ್ರತಿ ದಿನ ಈ ಟೈಮ್ ಟೇಬಲ್ ಫಾಲೋ ಅಪ್ ಮಾಡ್ತಾ ಇಲ್ಲ ಅಂತೇಳಿ ಅವಾಗ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಮತ್ತೆ ಅವ್ನಿಗೆ ಏನಾದ್ರು ಡೌಟ್ಸ್ ಬಂದಿದೆ ಅಂತ ಗೊತ್ತಾಯ್ತು ಅಂದ್ರೆ ಅವನು ಟೀಚರ್ಸ್ ಜೊತೆ ಕೆಲವೊಂದ್ಸಾರಿ ಮಾತಾಡಕ್ಕೆ ಹಿಂಜರಿತಾ ಇರ್ತಾನೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಮಗು ನಿನ್ಗೆ ಏನ್ ಡೌಟ್ ಇದೆ ಹೇಳೋ, ನಾನೇ ಬೇಕಾದ್ರೆ ಫೋನ್ ಮಾಡ್ತೀನಿ, ನಿಮ್ ಟೀಚರ್ ಜೊತೆ ಮಾತಾಡ್ತೀನಿ, ನಮ್ಮ ಪಾಪಗಿಂತದೊಂದು ಲೆಕ್ಕ ಬರ್ತಾ ಇಲ್ಲಂತೆ, ಆ ಗಣಿತ ಮಾಸ್ಟರ್ ಹತ್ರ ಮಾತಾಡ್ತೀನಿ, ಗ್ರಾಮರ್ನಾಗ ಏನೋ ನಮ್ಮ ಮಗುನಿಗೆ ಸ್ವಲ್ಪ ತೊಂದರೆ ಇದೆ ಅಂತೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಕೇಳಿ ಅವನಿಗಿರ್ತಕ್ಕಂಥ ಅನುಮಾನವನ್ನ ನೀವೇನ್ ಮಾಡ್ಬೇಕು, ಹೋಗ್ಲಾಡಿಸ್ಬೇಕು. ಮತ್ತೆ ಮನೆಯಲ್ಲಿ ನೀವು ಎಂತ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ಬೇಕು ಅಂದ್ರೆ, ಮಗು ಶಾಲೆಯಿಂದ ಬರ್ತಿದೆ ಅಂದ್ರೆ ಮನೆ ನಿಶಬ್ದವಾಗಿಬಿಡ್ಬೇಕು. ಸೊ ಯಾಕೆಂದ್ರೆ ಅವ್ನ ಟೈಮ್ ಪ್ರೀಸಿಯಸ್, ಬಹಳ ಹಣ ಬೇಕಾದ್ರೆ ಸರ್ಬಹುದು, ಸಮಯ ತರಕ್ಕಾಗಲ್ಲ ಅಂತ ನಿಮಗೆ ಗೊತ್ತಿದೆ. ಅದಕ್ಕೆ ನೀವು ಸಂಜೆ 6 ಗಂಟೆಯಿಂದ 10 ಗಂಟೆ ತನಕ ಮನೇಲಿ ಟಿವಿ ನೋಡ್ತಾ ಇದ್ರೆ, ಯಜಮಾನರುಗಳು ಟಿವಿ ನೋಡ್ತಾ ಇದ್ರೆ ಅವ್ರನ್ನ ಟಿವಿ ಸ್ವಲ್ಪ ಕಡಿಮೆ ಸೌಂಡ್ ಇಡ್ಸ್ಬಿಟ್ಟು, ಅಥವಾ ನೀವೇ ಮನೇಲಿ ಇನ್ನೊಂದು ರೂಮ್ ಇದೆ, ಆ ರೂಮಲ್ಲಿ ನೀನು ಮತ್ತೆ ನಿಮ್ಮ ಮಗ ಹೋಗಿ ಕೂತು ಓದ್ಲಿಕ್ಕೆ ಪ್ರಯತ್ನ ಪಡಬೇಕು. ಅವನಿಗೆ ಪೀಸ್ ಆಗಿರ್ಬೇಕು, ಶಾಂತ. ಮೊಬೈಲಲ್ಲಿ ಯಾರ್ದೋ ಫೋನ್ ಬರುತ್ತೆ, ಮೊಬೈಲ್ನ ಮ್ಯೂಟ್ ಮಾಡ್ಬಿಡ್ಬೇಕು. ಈಗ ಅವನಿಗೆ ಫೋನಿನ ಕಾನ್ಸೆಪ್ಟೇ ಬರಬಾರ್ದು ಅಂದ್ರೆ ಮೊಬೈಲಿನ ಸೌಂಡೇ ಬರಬಾರ್ದು. ತಕ್ಷಣ ಅವನೇನ್ ಮಾಡ್ತಾನೆ, ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಳ್ಳೆ ಪೀಸ್ ಆಗಿರ್ಬೇಕು. ಓದಕ್ಕೆ ಅನುಕೂಲಕರವಾದ ವಾತಾವರಣವನ್ನ ಕ್ರಿಯೇಟ್ ಮಾಡ್ಕೊಡೋದು ಯಾರ ಜವಾಬ್ದಾರಿ ಅಪ್ಪ ಅಂದ್ರೆ ತಂದೆ ತಾಯಿಗಳ ಜವಾಬ್ದಾರಿ. ಮಗುವಿನ ಬಗ್ಗೆ ಅವಾಗ ಗಮನ ಹರಿಸ್ತಾ ಇರಬೇಕು. ಇಲ್ಲಿಂದ ನಿಮ್ದು ಕಣ್ಣು ಹದ್ದಿನ ಕಣ್ಣಿದ್ದಂಗಿರ್ಬೇಕು. ಮಗು ಎಲ್ಲೋದ, ಎಲ್ಲಿ ಬಂದ, ಈ ಪ್ರಶ್ನೆಗಳನ್ನ ನೋಡ್ತಾ ಇದ್ರೆ, ಅಂದ್ರೆ ಅವನ್ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತ ನೋಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಕೇರ್ ಇಂದ, ನಿಮ್ಮ ಕಾಳಜಿಯಿಂದ ನಿಮ್ಮ ಮಗು SLC 100% ಪಾಸ್ ಆಗ್ತಾನೆ. ಇದು ಸತ್ಯವಾದ ಮಾತು. ನಾನು ಹೇಳ್ದಂಗೆ ನೀವು ಮಗುವಿಗೆ ಮನೆಯಲ್ಲಿ ಬರ್ತಿದ್ದಂಗೆ ಜಗಳ ಆಡೋದಾಗ್ಲಿ ಇನ್ನೇನಾರು ಮಾಡಿ ತಕ್ಷಣ ನಿಲ್ಸ್ಬಿಡ್ರಿ. ಅವ್ನ್ ಮೈಂಡ್ ಡಿಸ್ಟರ್ಬ್ ಆಗಬಾರ್ದು. ಅವ್ನ್ ಬಂದಿರ್ತಾನೆ, ಸ್ಕೂಲಾಗ ಟೀಚರ್ಸ್ ಹೇಳಿ ಕಳ್ಸಿರ್ತಾರೆ ಏನಂತ, ಹೋದ ತಕ್ಷಣ ನೀನು ಕಾಫಿ ಕುಡಿದ್ಬಿಟ್ಟು ನಿಮ್ಮ ಅಮ್ಮ ಏನಾರ ಮಾಡ್ಕೊಟ್ರೆ ತಿಂದ್ಬಿಟ್ಟು ಒಂದ್ ಅರ್ಧ ಗಂಟೆ ಟಿವಿನೋ ಅಥವಾ ಯಾರ ಜೊತೆಗೋ ಮಾತಾಡಿ ಓದಕ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿರ್ತಾರೆ. ನೀವು ಮನೆ ಬರೋಷ್ಟೊತ್ತಿಗೆ ತಂದೆ ತಾಯಿಗಳು ಒಬ್ರಿಗೊಬ್ರು ಹಿಡ್ಕೊಂಡು ಜಗಳ ಆಡ್ತಾ ಇದ್ರೆ ಮಗುವಿಗೆ ಓದಕ್ ಏನ್ ಮನ್ಸಿರ್ತತೆ, ಅವನೇನ್ ಮಾಡ್ತಾನೆ, ನಿಮ್ ಬಗ್ಗೆ ಯೋಚನೆ ಮಾಡ್ತಾನೆ. ಅಪ್ಪ ಅಮ್ಮ ಹಿಂಗಾದ್ರೆ ನಾನು ಹೆಂಗೆ ನನ್ನ ಜೀವನ ಅಂತ ಅವನಿಗೆ ನಾನ್ ಸೇಫ್ ಇಲ್ಲ ಅನ್ನೋ ಒಂದು ಅನುಮಾನ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ಶೈಕ್ಷಣಿಕ ಸಿದ್ಧತೆಗಳು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಒಂದ್ಸಲ ಹೇಳ್ಬಿಡ್ತೀನಿ, ಅವನಿಗೆ ಪರೀಕ್ಷೆ ಬರೆಯಕ್ಕೆ ರೆಡಿ ಆಗಿದಾನ ಒಂದು ಕನ್ಫರ್ಮ್ ಮಾಡ್ಕೋಬೇಕು. ಮಗು ಮನೆಗೆ ಬರ್ತಿದ್ದಂಗೆ ಹೆಲ್ತಿ ಎನ್ವೈರನ್ಮೆಂಟ್ ಅನ್ನ ಮಾಡ್ಕೊಡ್ಬೇಕು. ಮಗು ಓದಕ್ಕೆ ಟೈಮ್ ಟೇಬಲ್ ಅನ್ನ ಸಹ ನಾವು ಮಾಡ್ಕೊಡೋದು ಯಾರ ಜವಾಬ್ದಾರಿ, ಟೈಮ್ ಟೇಬಲ್ ಮಾಡ್ಕೊಳಕ್ಕೆ ನಾವ್ ಹೆಲ್ಪ್ ಮಾಡಿ. ಮಗು ಹೆಂಗ್ ಓದ್ತೀಯ, ನೀನ್ ಯಾವ್ದು ಓದ್ತೀಯ, ಫಸ್ಟ್ ಕನ್ನಡನ, ಆಮೇಲೆ ಅದಪ್ಪ ಗಣಿತನ, ಆಮೇಲೆ ಅದಪ್ಪ ಇಂಗ್ಲಿಷ, ಈ ತರ ಒಂದು ಟೈಮ್ ಟೇಬಲ್ ಅನ್ನು ಮಾಡಿಸಿ ಅದನ್ನ ಫಾಲೋ ಮಾಡ್ತದಾನೋ ಇಲ್ಲ ಅನ್ನೋದು. ಬರೀ ಟೈಮ್ ಟೇಬಲ್ ಮಾಡ್ಸೋದೇ ಅಷ್ಟೇ ಅಲ್ಲ, ರೂಲ್ ಮಾಡೋದಷ್ಟೇ ಅಲ್ಲ, ರೂಲ್ ಫಾಲೋ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಹಂಗಾಗಿ ನೀವು ಅದನ್ನ ಮಾಡ್ತೀರಂತ ಹೇಳ್ತಾ ನಾನು ಈ ಶೈಕ್ಷಣಿಕ ಸಿದ್ಧತೆ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್, ಆಡಳಿತಾತ್ಮಕ ಬೆಂಬಲ. ಆಡಳಿತಾತ್ಮಕ ಬೆಂಬಲ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಮಗುಗೆ ಎಕ್ಸಾಮ್ ಫೀಸ್ ಕಟ್ಸಿದ್ದೀರಿ, ಆಲ್ರೆಡಿ ಎಕ್ಸಾಮ್ ರಿಜಿಸ್ಟ್ರೇಷನ್ ಆಗಿದೆ, ಈಗ ರಿಜಿಸ್ಟ್ರೇಷನ್ ಆಗಿದೆ, ಹಾಲ್ ಟಿಕೆಟ್ ಬರುತ್ತೆ, ಮಾರ್ಚ್ 18ಗೆ ಎಕ್ಸಾಮ್ ಇದೆ. ಓಕೆ, ಆ ಎಕ್ಸಾಮ್ ದಿವಸ ನೀವೇನ್ ಮಾಡ್ಬೇಕು ಅಂದ್ರೆ, ಮಗುಗೆ ಏನೇನ್ ಬೇಕು ಎಕ್ಸಾಮಿಗೆ ತಗೊಂಡೋಗೋಕೆ, ಐಡೆಂಟಿ ಕಾರ್ಡು, ಹಾಲ್ ಟಿಕೆಟ್, ಜಾಮಿಟ್ರಿ ಬಾಕ್ಸು, ಇನ್ನೇನೇನ್ ಸಲಕರಣೆಗಳು ಬೇಕಲ್ಲ, ನೀವೇ ಮೊದಲು ಪ್ರಿಪೇರ್ ಮಾಡ್ಬೇಕು, ಮಾಡಿರ್ಬೇಕು. ಮಗು ಇದೆಲ್ಲ ರಾತ್ರಿನೇ ಫಸ್ಟ್ ಪ್ಲಾನ್ ಮಾಡ್ಬೇಕು. ಏನಂತ, ಮಗು ನಾಳೆ ಎಕ್ಸಾಮ್ಗೆ ಏನ್ ಬೇಕು, ನಾಳೆ ಮ್ಯಾಥ್ಸಿಗೆ, ನಾಳೆ ಇಂಗ್ಲಿಷ್ ಅಲ್ವಾ, ಜಾಮಿಟ್ರಿ ಬಾಕ್ಸ್ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ 2 ಪೆನ್ ಇದ್ರೆ ಸಾಕು, ನೋಡ್ಬೇಕು. ಆಮೇಲೆ ರೀಫಿಲ್ ತುಂಬಿದೆಯೋ ಇಲ್ಲೋ, ಬರೆದು ಖಾಲಿ ಆಗಿದ್ರೆ ಅದಕ್ಕೆ ಒಂದು ಹೊಸ ರೀಫಿಲ್ ಅನ್ನ ಹಾಕೊಡ್ಬೇಕು. ಆಮೇಲೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ, ನಮ್ಮ ಮಗುನ ಪರೀಕ್ಷೆ ಯಾವಾಗ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಯಾವ ಶಾಲೆಯಲ್ಲಿ ಇದೆ. ಇದು ಹಳ್ಳಿಯಲ್ಲಿ ಸಮಸ್ಯೆ ಬರಲ್ಲ. ಹಳ್ಳಿಯಲ್ಲಿ ಸೆಂಟರ್ ಇರೋರ್ಗೆ, ಈ ದಾವಣಗೆರೆ, ಬೆಂಗಳೂರು ಇಂಥ ಕಡೆ ಸೆಂಟರ್ ಇರೋ ಕಡೆ ಒಂದೊಂದು ಮಗುವನ್ನ ಬೇರೆ ಬೇರೆ ಕಡೆಗೆ
ಏನ್ ಮಾಡಿರ್ತಾರೆ, ಒಬ್ಬ ಹುಡುಗ ಈ ಶಾಲೆಯಲ್ಲಿ ಬಿದ್ದಿದ್ರೆ ಇನ್ನೊಂದು ಮಗು ಇನ್ನೊಂದು ಶಾಲೆಯಲ್ಲಿ ಬಿದ್ದಿರುತ್ತೆ. ಆ ಶಾಲೆಗೆ ಹೋಗಕ್ಕೆ ಒಂದ್ 2 ಗಂಟೆ ಬೇಕಾಗುತ್ತೆ. ಅದಕ್ಕೆ ಪರೀಕ್ಷೆಗೆ 1 ಗಂಟೆ ಮೊದಲೇ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮಗುನ ಆ ಪರೀಕ್ಷಾ ಕೇಂದ್ರದ ಹತ್ರ ತಗೊಂಡೋಗ್ಬೇಕು. ಪರೀಕ್ಷಾ ಕೇಂದ್ರದ ತಗೊಂಡೋಗಿದ್ದೆ ಕರ್ಕೊಂಡೋಗಿ ಅವ್ನು ಬಿಟ್ಬಿಟ್ಟು ಅವನು ಟೆನ್ಷನ್ ಲೆಸ್ ಆಗ್ಬಿಡ್ತಾನೆ. ಯಾಕಂದ್ರೆ ಹೋಗ್ಬೇಕಾದ್ರೆ ಏನಾದ್ರು ಒಂದು ಅಡ್ಡ ಆಯ್ತು ಅಥವಾ ಬೈಕೇ ಆಫ್ ಆಯ್ತು, ಮಗು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಅವ್ನು ಓದಿರೋದೆಲ್ಲ ಮರ್ತೋಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಇನ್ನು 1-1.5 ಗಂಟೆ ಇದೆ ಅಂದ ತಕ್ಷಣ ನೀವೇನ್ ಮಾಡ್ಬೇಕು, ಈ ಮಗುನ ಶಾಲೆ ಹತ್ರ, ಯಾವ ಶಾಲೆ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ 8:30-9 ಗಂಟೆ ಒಳಗೆ ಮಗು ಸೆಂಟರ್ ಹತ್ರ ಇದ್ಬಿಟ್ಟು ರೆಡಿ ಆಗ್ಬಿಟ್ರೆ ಮುಗೀತು, ಅಲ್ಲಿಗೆ ಆಯ್ತು. ಜೊತೆಗೆ ನಿಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಮಗುವಿನ ದಿನ ಫಸ್ಟ್ ದಿವಸ ಯಾವ ಸಬ್ಜೆಕ್ಟು, ಸೆಕೆಂಡ್ ದಿವಸ ಯಾವ ಸಬ್ಜೆಕ್ಟು, ಥರ್ಡ್ ದಿವಸ ಯಾವ ಸಬ್ಜೆಕ್ಟು, ಈಗ ವಿಷಯ ಟೈಮ್ ಟೇಬಲ್ ವೇಳಾಪಟ್ಟಿ ನಿಮಗೆ ಗೊತ್ತಿರ್ಬೇಕು. ಯಾಕೆಂದ್ರೆ ಮಗು ಫಸ್ಟ್ ದಿವಸ ಕನ್ನಡ ಬಂದ್ಬಿಡುತ್ತೆ, 2ನೇ ದಿವಸ ಏನ್ ಮಾಡುತ್ತೆ ಮಗು ಟೈಮ್ ಟೇಬಲ್ ನಾನು ಓವರ್ಲುಕ್ ಆಗಿ ಇಂಗ್ಲಿಷ್ ಓದಕ್ ಸಮಯ ಸ್ಟಾರ್ಟ್ ಮಾಡ್ಬಿಟ್ಟಿರ್ತದೆ. ಆದ್ರೆ ಬಟ್ ನಿಮಗೆ ಗೊತ್ತಿದೆ, ನೀವು ಟೈಮ್ ಟೇಬಲ್ ಬಗ್ಗೆ ಕಣ್ಣಾರಿಸಿದ್ರೆ ನಿಮಗೆ ಗೊತ್ತಿದೆ 2ನೇ ದಿವಸ ಏನಂತ, ಗಣಿತ ಅಂತ. ತಕ್ಷಣ ನಿಮ್ಮ ಮಗುಗೆ ಮಾರ್ಗದರ್ಶನ ಮಾಡ್ರಿ, ಮಗು ನಾಳೆ ಇಂಗ್ಲಿಷ್ ಇಲ್ಲ, ಗಣಿತ ವಿಷಯ ಇದೆ, ಅದಕ್ಕೋಸ್ಕರ ನೀನೇನ್ ಮಾಡ್ಬೇಕು, ಇಂಗ್ಲಿಷ್ ಅನ್ನ ನೀನ್ ತಗೊಳಪ್ಪ, ಇಂಗ್ಲಿಷ್ ಬೇಡ, ಗಣಿತವನ್ನ ವರ್ಕ್ ಮಾಡು ಅಂತ ಹೇಳಿ ತಕ್ಷಣಕ್ಕೆ ಅವನಿಗೆ ಮಾರ್ಗದರ್ಶನ ಮಾಡ್ಬೋದು. ಯಾವಾಗ ಇದು ಸಾಧ್ಯ, ನಿಮಗೆ ನಿಮ್ಮ ಮಗುವಿನ ಪರೀಕ್ಷಾ ವೇಳಾಪಟ್ಟಿ ಒಂದ್ ಮನೇಲಿ ಹಾಕಿ, ಎಲ್ಲಿ ಹಾಲಲ್ಲಿ ಹಾಕ್ಬಿಡ್ರಿ, ಹಾಕಿ ಇಟ್ಬಿಡ್ರಿ, ಯಾವ ಸಮಸ್ಯೆನೂ ಇರಲ್ಲ. ನೀವು ನೋಡ್ತಾ ಇರ್ರಿ, 1ನೇ ದಿವಸ ಕನ್ನಡ, 2ನೇ ದಿವಸ ಗಣಿತ, 3ನೇ ದಿವಸ ಇಂಗ್ಲಿಷು. ಈ ಪ್ರಿಪರೇಟರಿ ಎಕ್ಸಾಮ್ಸ್ ಅದೇ ತರ ನಡೀತಾ ಇದ್ದಾವೆ. ಬಟ್ ನಮ್ ತಲೆ ಒಳಗಿರ್ಬೇಕು ಏನು, ಪರೀಕ್ಷಾ ವೇಳಾಪಟ್ಟಿ. ಸೊ ಹಂಗಾಗಿ ನಿಮ್ಮ ಆಸಕ್ತಿ ನಿಮ್ಮ ಮಗುವಿನ ಮೇಲೆ ಇರ್ಬೇಕು. ಈಗ ಬೇರೆಲ್ಲ ಆಸಕ್ತಿಗಳನ್ನ, ನಿಮ್ಮ ಏನೇ ಕಮಿಟ್ಮೆಂಟ್ಸ್ ಇದಾವಲ್ಲ ಅವೆಲ್ಲವನ್ನು ಸಪರೇಟ್ ಆಗಿ ಇಟ್ಬಿಡ್ರಿ. ಈಗ ನಿಮ್ದು ಎಲ್ಲಿ ತನಕ, ಏಪ್ರಿಲ್ 2 ತನಕ ನಿಮ್ಮ ಸಮಯ ನಿಮ್ಮ ಮಗುವಿಗೋಸ್ಕರ ಉಜ್ವಲ ಭವಿಷ್ಯವನ್ನ ಕಟ್ಕೊಡ್ತಕ್ಕಂಥದ್ದು ಯಾರ ಜವಾಬ್ದಾರಿ ಅಂದ್ರೆ ಒಂದು ತಂದೆ ತಾಯಿಗಳದು ಮತ್ತು ಅವನು ಓದ್ತಾ ಇರ್ತಕ್ಕಂಥ ಶಾಲೆಯ ಶಿಕ್ಷಕರದು ಅಂತ ನಾನು ಹೇಳ್ತಾ, ಈ 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್. ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಅಂದ್ರೆ ಎಕ್ಸಾಮ್ ಏನೇನ್ ಬೇಕು, ಏನೇನ್ ತಗೊಂಡು ಹೋಗ್ಬೇಕು, ಅದ್ರ ಬಗ್ಗೆ ಎಲ್ಲ ನೀವು ಏನ್ ಮಾಡ್ಬೇಕು ಅಂದ್ರೆ ಪ್ರಿಪೇರ್ ಮಾಡಿ ಇಟ್ಬಿಡ್ಬೇಕು. ಅವನಿಗೆ ಓದ್ಕೊಂತ ಇರ್ತಾನೆ, ನಾಳೆ ಬೆಳಗ್ಗೆ ಏನೇನ್ ಬೇಕು, ಏನ್ ತಗೊಂಡು ಹೋಗ್ಬೇಕು ಅನ್ನೋದನ್ನ ನಾವೇ ಪ್ಲಾನ್ ಮಾಡಿ ಇಟ್ಬಿಡೋ. ಮಗು ಬೆಳಿಗ್ಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಇದು ಮಾಡ್ಬೇಕು. ನೆಕ್ಸ್ಟ್ ಭಾವನಾತ್ಮಕ ಬೆಂಬಲ ಕೊಡ್ಬೇಕು, ಎಮೋಷನಲ್ ಸಪೋರ್ಟ್ ಕೊಡ್ಬೇಕು ನೀವು. ಭಾವನಾತ್ಮಕ ಬೆಂಬಲ ಅಂದ್ರೆ ಮಗು ನೀನ್ ಓದ್ತಾ ಇದೀಯ, ನಾನು ನೋಡ್ತಾ ಇದ್ದೀನಿ, ನಿನ್ ಓದ್ಬಿಟ್ರೆ ನೀನ್ ಆರಾಮ್ ಡಿಸ್ಟಿಂಕ್ಷನ್ ಬರ್ತೀಯ ಕಣೋ ಅಂತ ಅವನಿಗೆ ಮಾರಲ್ ಸಪೋರ್ಟ್ ಕೊಡ್ಬೇಕು. ನೀವು ಭಾವನೆ ನುಡಿಸ್ಬೇಕು. ನಮ್ಮ ತಾಯಿ ಹೇಳ್ತಿದ್ದಾಳೆ ನಾನು ಡಿಸ್ಟಿಂಕ್ಷನ್ ಬರ್ತೀನಿ ಅಂತ ಹೇಳಿ ಭಾವನಾತ್ಮಕ ಬೆಂಬಲವನ್ನ ನೀವು ಕ್ರಿಯೇಟ್ ಮಾಡ್ಬಿಟ್ರೆ ಮಗು, ಅಂದ್ರೆ ಪರೀಕ್ಷೆ 6 ದಿವಸ ಇದೆ ಅಂದ ತಕ್ಷಣ 6 ದಿವಸನು ಅದೇ ತರ ಅವ್ರ ಮಗುನ ಏನ್ ಮಾಡ್ತಾ ಹೋಗ್ಬೇಕು, ಇನ್ಸ್ಪೈರ್ ಮಾಡ್ತಾ ಹೋಗ್ಬೇಕು. ಮನೆಯಲ್ಲಿ ನಾನು ಹೇಳ್ತಿದ್ದೀನಿಲ್ಲ, ಯಾವಾಗ್ಲೂ ಪೀಸ್, ಶಾಂತವಾಗಿರ್ಬೇಕು, ಸಕಾರಾತ್ಮಕ ಭಾವನೆ. ಮಗು ಎಲ್ಲೂ ಸಹ ನೆಗೆಟಿವ್ ಭಾವನೆಗಳು ಬರಬಾರ್ದು, ನಕಾರಾತ್ಮಕ ಭಾವನೆಗಳು ಬರ್ದಂಗೆ ಸಕಾರಾತ್ಮಕ ಪಾಸಿಟಿವ್ ಆಸ್ಪೆಕ್ಟ್ಸ್ ಅಷ್ಟೇ ಅವ್ನ ತಲೆ ಒಳಗೆ ಬರ್ಬೇಕು. ಎಕ್ಸಾಮ್ ಅಂದ್ರೆ ಭಯ ಇಲ್ಲ, ನಾನ್ ಬರಿತೀನಮ್ಮ, ನಾನು ಓದಿದ್ದೀನಿ. ನಿಮ್ ಮಗು ಹೇಳ್ಬೇಕು, ನೀನ್ ಓದಿದ್ದೀಯ ಮಗು, ಜೂನಿಂದ ಸ್ಕೂಲಿಗೆ ಹೋಗಿದ್ಯಾ, ಇಲ್ಲಿ ಸುಮ್ನೆ ಹೋಗಿಲ್ಲ, ನೀನ್ ಎಲ್ಲ ಬರುತ್ತೆ, ನಿಮ್ ಮಾಸ್ಟ್ ಹೇಳಿರೋ ಪಾಠನ ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ನೆನ್ಪು ಮಾಡ್ಕೊಂಡ್ರೆ ಸಾಕು, ನೀನ್ ಬರೀತೀಯಾ ಅಂತಕ್ಕಂಥ ಕಾನ್ಫಿಡೆನ್ಸ್ ಅನ್ನ ಹುಟ್ಟಾಕೋದು ಯಾರಪ್ಪ ಅಂದ್ರೆ ತಂದೆ ತಾಯಿಗಳು, ಮೇಷ್ಟ್ರು, ಗುರುಗಳು ಸಹ ಹೇಳ್ತಾ ಇರ್ತಾರೆ. ಎಲ್ಲಿ ಸ್ಕೂಲಲ್ಲಿ ನೀವು ಬರೀ ಪಾಠ ಕೇಳಿದ್ರೆ ಸಾಕು, 30 ಈಗ ಪಾಸ್ ಆಗಕ್ಕೆ ಬೇಕಾದ ಅಂಕಗಳನ್ನ ನೀವು ತಗೋಬಹುದು ಅಂತೇಳಿ ನಿಮ್ಮ ಮಗುವಿಗೆ ನೀವು ಒಂದು ಭರವಸೆಯನ್ನ ಕಟ್ಕೊಡ್ಬೇಕು. ಇಲ್ಲ ಅಂದ್ರೆ ಮಗುವಿಗೆ ಯಾರು ಮಾರಲ್ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಅವನೇನಾಗ್ತಾನೆ ಅಂದ್ರೆ ಅವನು ಡಿಪ್ರೆಷನ್ ಆಗ್ಬಿಡ್ತಾನೆ. ಅದಕ್ಕೆ ನೀವೇನ್ ಮಾಡ್ಬೇಕು, ತತ್ಕ್ಷಣವಾಗಿ ಮಗುವಿಗೆ 6 ದಿನ ಎಕ್ಸಾಮ್ ದಿವಸ ಮಗು ನೀನ್ ಓದಿದ್ಯಾ, ಪ್ರತಿನಿತ್ಯ ಸ್ಕೂಲಿಗೆ ಹೋಗಿದ್ಯಾ, ಒಂದಿನ ಸ್ಕೂಲ್ ಬಿಟ್ಟಿಲ್ಲ, ಯಾವುದೋ 1-2 ದಿವಸ ಬಿಟ್ಬಿಟ್ರೆ ರಿಮೈನಿಂಗ್ ಎಲ್ಲ ದಿನನೂ ಶಾಲೆಗೆ ಹೋಗಿದ್ಯಾ, ಆ ಶಾಲೆಗೆ ಹೋಗಿರೋ ಎಲ್ಲಾ ಪಾಠನ ನಿನ್ ತಲೆ ಒಳಗಿದೆ, ಆ ಪ್ರಶ್ನೆ ನೋಡ್ತಂಗೆ ನಿನ್ ಬರುತ್ತೆ. ಆಮೇಲೆ ನೀನ್ ಓದಿದ್ಯಾ, ಕಷ್ಟಪಟ್ಟಿದ್ದೀ, ನಾನ್ ನೋಡಿದ್ದೀನಿ, ನಾನ್ ತಾಯಿಯಾಗಿ ನೀನ್ ಓದಿದ್ದಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನೀನ್ ಯಾಕೆ ಯೋಚನೆ ಮಾಡ್ತೀಯ, ಬರೀ ನೀನು ಎಕ್ಸಾಮ್ ಹಾಲಲ್ಲಿ ಕೂತ್ಕ, ನೀನು ನಿಮ್ಮ ಮಂದಿಯವ್ರ ಮನಸ್ಸಿಂದ ಶಾಂತಿಯಿಂದ ಕೂತ್ಕ ಎಕ್ಸಾಮ್ ಅಲ್ಲಿ ಹಾಲಲ್ಲಿ ಎಲ್ಲಾ ಪ್ರಶ್ನೆಗಳನ್ನ ಓದು, ಯಾವ್ದನ್ನ ಫಸ್ಟ್ ಬರಿಬೇಕು, ಯಾವ್ದನ್ನ ಸೆಕೆಂಡ್ ಬರಿಬೇಕು ಅಂತ ಆಲೋಚನೆ ಮಾಡು ನೀನು. ಆಮೇಲೆ ರಿಸಲ್ಟ್ ಬಗ್ಗೆ ನೀನ್ ಯೋಚನೆ ಮಾಡ್ಲೇಬಾರ್ದು. ಡಿಸ್ಟಿಂಕ್ಷನ್ ಬರ್ದೇ ಇದ್ರು ಚಿಂತೆ ಇಲ್ಲ ನೋಡಪ್ಪ,
ನನಗೆ ಗೊತ್ತಿದೆ ನನ್ನ ಮಗ ಕಷ್ಟಪಟ್ಟಿದ್ದಾನೆ. ನೀನು 50% ಮಾಡ್ತೀಯ, 60% ಮಾಡ್ತೀಯ. ನೀನು ಓದಿದ್ದೆಲ್ಲವೂ ಎಕ್ಸಾಮ್ ಅಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಿ ಬರ್ಬೇಕು ಅಂತಿಲ್ಲ. ಬಟ್ ನನಗೇನ್ ಗೊತ್ತೇನಪ್ಪ, ನೀನು ಶ್ರಮ ಪಟ್ಟಿರೋದ್ರ ಬಗ್ಗೆ ನನಗೆ ತೃಪ್ತಿ ಇದೆ. ಒಂದು 5% ಕಡಿಮೆ ಆಗ್ಲಿ, 10% ಕಡಿಮೆ ಆಗ್ಲಿ, ಬರೀ 50% ಆಗ್ಲಿ, ನನಗೆ ಬೇಜಾರಿಲ್ಲ. ಆದ್ರೆ ನಿರಂತರತೆ ಬೇಕು. ನೀನ್ ಎಲ್ಲೂ ಸಹ ಇಲ್ಲಿ ತನಕ 1ರಿಂದ 9ನೇ ಕ್ಲಾಸ್ ತನಕ ಫೇಲ್ ಅನ್ನೋ ವರ್ಡ್ ಕೇಳಿಲ್ಲ, ಇವತ್ತು ಕೇಳಬಾರ್ದು ಅನ್ನೋದೇ ನನ್ನ ಚಾಲೆಂಜು. ನಾನು ಚಾಲೆಂಜ್ ಮಾಡಿ ತಗೊಂಡ್ಬಿಟ್ಟಿದ್ದೀನಿ ಮಗ, ನೀನ್ ಪಾಸ್ ಆಗೇ ಆಗ್ತೀಯ, ನಿನ್ ಮೇಲೆ ನನ್ ಭರವಸೆ ಇದೆ. ನೀನ್ ಜೂನಿಂದ ಇಲ್ಲಿ ತನಕ ಓದಿದ್ಯಾ, ನಿನಗೆ ಇರ್ತಕ್ಕಂಥ ದಿನಗಳು ಓದ್ತೀಯ, ನೀನ್ ಎಕ್ಸಾಮ್ ಅನ್ನ ಧೈರ್ಯವಾಗಿ ಎದುರಿಸು, ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಮಾರಲ್ ಸಪೋರ್ಟ್ ಮಗು ಕೊಟ್ಬಿಟ್ರೆ, ಮಗು ಏನ್ ಮಾಡ್ತು ಗೊತ್ತಾ, 100% ಪಾಸಿಟಿವ್ನೆಸ್ ಅನ್ನ ಬೆಳೆಸೋದು ಯಾರ ಜವಾಬ್ದಾರಿ ಅಂದ್ರೆ ಶಿಕ್ಷಕರು ಮತ್ತೆ ತಂದೆ ತಾಯಿಗಳು. ಪರೀಕ್ಷೆ ಅಂದ್ರೆ ಭಯ ಬೇಡ. ನೀನು ಓದಿದ್ಯಾ, ನೀನ್ ಬಿಡಪ್ಪ 6 ತಿಂಗಳು ಸ್ಕೂಲಿಗೆ ಹೋಗಿಲ್ಲ, ಪಠನೆ ಕೇಳಿಲ್ಲ ಅಂದ್ರೆ ನಿನಗೆ ಭಯ ಬರುತ್ತೆ. ನೀನ್ ಜೂನ್ ಮೇ 29 ಒಂದು ದಿನ ತಪ್ಸಿಲ್ಲಪ್ಪ ನೀನು. ನನಗೆ ಗೊತ್ತಿದ್ದು, ನಾನ್ ನೋಡಿದ್ದೀನಿ, ನಾನ್ ತಾಯಿಯಾಗಿ ನಾನೆಲ್ಲ ನೋಡಿದ್ದೀನಿ. ನೀನ್ ಯಾಕೆ ಅನುಮಾನ ಪಡ್ತೀಯಾ? ಹೋಗು ಬರೀ ಅಂತ ಹೇಳ್ಬಿಟ್ರೆ ಅವನು 100% ಅಬ್ಬಾ ಭಾವನೆ ಬರುತ್ತಾ ಇಲ್ಲ. ಸೊ ಆ ಭಾವನೆಯನ್ನು ನಾವು ಕಳಿಸ್ಬೇಕು. ಡಿಸಿಪ್ಲಿನ್ ಅಂಡ್ ಕಂಡಕ್ಟ್, ಶಿಸ್ತು ಮತ್ತು ನಡವಳಿಕೆ. ಮಗುಗೆ ಏನ್ ಮಾಡಕ್ ಗೊತ್ತಾ, ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಡೀಸೆಂಟ್ ಆಗಿ ಏನೇನ್ ಎಕ್ಸಾಮ್ ಇನ್ಸ್ಟ್ರಕ್ಷನ್ ಇದೆ, ಏನೇನ್ ರೂಲ್ಸ್ ಇದೆ ಅವೆಲ್ಲವನ್ನು ಪಾಲನೆ ಮಾಡಪ್ಪ. ಅಲ್ಲಿ ಸುಮ್ನೆ 6 ಗಂಟೆಗೆ ಬಿಹೇವ್ ಮಾಡಬೇಡ, ಅಂದ್ರೆ ಎರಾಬಿರಿ ವರ್ತನೆ ಮಾಡಬೇಡ. ಅಲ್ಲಿ ಎಕ್ಸಾಮಿಗೆ ಏನು ಇನ್ಸ್ಟ್ರಕ್ಷನ್ಸ್ ಇದೆ, ಏನ್ ರೂಲ್ಸ್ ಇದಾವೆ ಅದನ್ನ ನೀವು ಫಾಲೋ ಮಾಡಬೇಕು. ಆ ರೂಲ್ಸ್ ಅನ್ನ, ಇನ್ಸ್ಟ್ರಕ್ಷನ್ ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಎಕ್ಸಾಮು ನಿಮಗೆ ಎಲ್ಲೂ ಟೆನ್ಷನ್ ಬರಲ್ಲ. ಫಸ್ಟ್ ಹೋಗ್ತಿದ್ದಂಗೆ ನೀನ್ ಏನ್ ಮಾಡತ್ತ ಮಗು, ನಿನ್ನ ಅಡ್ಮಿಷನ್ ಟಿಕೆಟ್ ತಗೋಬೇಕು. ಅಡ್ಮಿಷನ್ ಟಿಕೆಟ್ ಅಲ್ಲಿ ರಿಜಿಸ್ಟರ್ ನಂಬರ್ ಬಂದಿರುತ್ತಲ್ಲ, ಅದನ್ನ ನೋಡ್ಬಿಟ್ಟೆ ಬರಿಬೇಕು. ಯಾವುದೇ ಕಾರಣಕ್ಕೂ ನೋಡ್ದಲೇ ಬರಿಬೇಡ. ಕಾನ್ಫಿಡೆನ್ಸ್ ಇರ್ಲಿ, ಓವರ್ ಕಾನ್ಫಿಡೆನ್ಸ್ ಬೇಡ ಮಗು. ಪ್ರತಿ ಸಾರಿ ಆನ್ಸರ್ ಪತ್ರಿಕೆಯನ್ನು ಇಸ್ಕೊಂಡ ತಕ್ಷಣ ಫಸ್ಟ್ ಹೋಗ್ತಿದ್ದಂಗೆ ಆ ಆನ್ಸರ್ ಪತ್ರಿಕೆ ಮೇಲೆ ನಿನ್ನ ಆಲ್ ಟಿಕೆಟ್ ತಗೊಂಡು ಅದರಲ್ಲಿರ್ತಕ್ಕಂಥ ನಿನ್ನ ರಿಜಿಸ್ಟರ್ ನಂಬರ್ನ ಬರೆದು ನೀನು ಬರ್ದ್ಬಿಟ್ಟು ನೀನು ಉತ್ತರವನ್ನ, ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡ್ಕೊಂಡು ಓದಿ ನಂತರ ಬರೆಯಕ್ಕೆ ಸ್ಟಾರ್ಟ್ ಮಾಡಬೇಕು. ಮತ್ತೆ ನೀನು ಎಕ್ಸಾಮ್ ಹಾಲಿಗೆ ಹೋಗ್ತಿದ್ದಂಗೆ ಅಲ್ಲಿ ನಿನಗೆ ಕೊಠಡಿ ಮೇಲ್ವಿಚಾರಕರು ಇರ್ತಾರೆ. ಅಲ್ಲಿ ನಿನ್ನ ಶಾಲೆಯ ಗುರುಗಳು ಇರೋದಿಲ್ಲ, ಬೇರೆ ಶಾಲೆಯ ಗುರುಗಳು ಇರ್ತಾರೆ. ಅವ್ರಿಗೂ ನಮಸ್ಕಾರ ಹೊಡಿ, ರೆಸ್ಪೆಕ್ಟ್ ಮಾಡು. ಅವ್ರು ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ನೀವು ಏನಾಗುತ್ತೆ ಗೊತ್ತಾ, ಅವ್ರು ನಮ್ ಸ್ಕೂಲ್ ಮೇಸ್ಟರ್ ಅಲ್ಲ, ಅವ್ರಿಗೆ ಯಾಕೆ ನಮಸ್ಕಾರ ಮಾಡ್ಬೇಕು ಅನ್ನೋ ಭಾವನೆ ಬೇಡ. ಅಲ್ಲಿ ಇರ್ತಕ್ಕಂಥವನು, ಅಲ್ಲಿ ಆ ಕೊಠಡಿ ಮೇಲ್ವಿಚಾರಕ ಆಗಿರ್ತಕ್ಕಂಥವನು ಈ ಶಾಲೆಯಲ್ಲಿ ಇನ್ನೊಂದು ಶಾಲೆಯಲ್ಲಿ ಗುರುವಿನ ಪಟ್ಟದಲ್ಲೇ ಇರ್ತಾನೆ. ಅದಕ್ಕೆ ಮಗು ನಾನು ಹೇಳ್ತಿದ್ದೀನಿ ಕೇಳು, ನೀನ್ ನಮಸ್ಕಾರ ಹೊಡೆದಿದ್ದೆ ನಿಜ, ಆದ್ರೆ ಅವರು ನಿನ್ನ ನೋಡಿ ಸ್ಮೈಲ್ ಮಾಡ್ತಾರೆ, ನಿನ್ಗೆ ಎಕ್ಸಾಮ್ ಅರ್ಧ ಭಯ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಕೊಠಡಿ ಮೇಲ್ವಿಚಾರಕರು, ಇನ್ವಿಜಿಲೇಟರ್ಸ್ ಯಾರು ಇರ್ತಾರಲ್ಲ, ನಿಮಗೆ ನಿಮ್ಮ ಶಾಲೆಯ ಶಿಕ್ಷಕರು ನಿಮ್ ರೂಮಲ್ಲಿ ಇರಲ್ಲ. ಆವಾಗ ನಿಮಗೆ ಯಾರೋ ಬೇರೋ ಮೇಷ್ಟು ಬಂದಿದ್ದಾರೆ ಅನ್ನೋದಕ್ಕಿಂತ ಮೊದಲು ಸರ್ ನಮಸ್ಕಾರ ಸರ್ ಅಂದ್ಬಿಡ್ರಿ. ಅವ್ರು ಮಾತಾಡಿಸ್ತಾರೆ, ಬಾರೋ ಯಾವ ಸ್ಕೂಲೋ ನಿಂದು, ಹೌದೇನೋ ಪ್ರಭಾಕರ್ ಸರ್ ಸ್ಕೂಲಾ, ಓಹೋ ಗೊತ್ಬಿಡ ಅವ್ರ ನನಗೆ ಅಂತಂದ್ರೆ ನಿಮ್ಗೆ ಎಷ್ಟಾಗುತ್ತೆ ಹೇಳ್ರಿ. ಅದಕ್ಕೆ ಹೇಳೋದು, ಮಾನವೀಯ ಸಂಬಂಧಗಳನ್ನ ಬೆಳೆಸ್ಕೋಬೇಕು. ನಾವು ಮಾತಾಡ್ಬೇಕು. ನಾನು ಏನ್ ಮಾತಾಡ್ಸೋದು, ಭಯ ಪಡೋ ಅವಶ್ಯಕತೆ ಇಲ್ಲ. ಅವರು ಮನುಷ್ಯರು, ನಮಸ್ಕಾರ ಮಾಡ್ರಿ, ನಿಮ್ ಮೇಷ್ಟ್ರಂಗೆ ಅವ್ರು ಮೇಷ್ಟ್ರು ಅಷ್ಟೇ. ಬಟ್ ನಮ್ಮ ಶಾಲೆ ಶಿಕ್ಷಕರು ಬೇರೆ ಶಾಲೆಗೆ ಹೋಗಿರ್ತಾರೆ, ಅವ್ರ ಶಾಲೆ ಶಿಕ್ಷಕರು ನಮ್ಮ ಶಾಲೆಗೆ ಬಂದಿರ್ತಾರೆ. ಹಂಗಾಗಿ ಎಕ್ಸಾಮ್ ಹಾಲಿಗೆ ಹೋಗ್ತಿದ್ದಂಗೆ ಅವ್ರಿಗೆ ಒಂದು ನಮಸ್ಕಾರ ಹೊಡೀರಿ, ಮತ್ತೆ ಸ್ಮೈಲಿಂಗ್ ಫೇಸ್ ಇಂದ ಹೋಗ್ರಿ. ಭಯ ಬೇಡ, ಎಲ್ಲರನ್ನೂ ಜೊತೆ ಚೆನ್ನಾಗಿ ಮಾಡ್ರಿ. ಬಟ್ ಎಕ್ಸಾಮ್ ಅಲ್ಲಿ ಬಹಳಷ್ಟು ಕ್ಲಿಯರ್ ಆಗಿ ಆನ್ಸರ್ ಮಾಡ್ರಿ. ಆ ಕಡೆ ಈ ಕಡೆ ನೋಡ್ಕೊಳ್ತಾ ಇರ್ರಿ. ಯಾಕೆಂದ್ರೆ ಫ್ರೆಂಡ್ಸ್ಗಳ ಬಗ್ಗೆನೂ ಸ್ವಲ್ಪ ಗಮನ ಇರಬೇಕು. ಯಾಕೆಂದ್ರೆ ಅದು ಎಕ್ಸಾಮ್ ಹಾಲ್ ಇರೋದ್ರಿಂದ ನಮ್ಮ ನಡವಳಿಕೆ ಎಲ್ಲ ಕಡೆಗೂ ನಾವು ಬರೀ ತಲೆ ತಗ್ಸ್ಕೊಂಡು ಬರೆಯೋದೇ ಅಲ್ಲ, ನನ್ನ ಅಕ್ಕಪಕ್ಕ ಯಾರು ಏನಾರು ತೊಂದರೆಗಳು ಮಾಡಬಾರ್ದು ಅನ್ನೋದು ನಿಮ್ ತಲೆ ಒಳಗಿರ್ಬೇಕು. ಅಂತ ಸಂದರ್ಭದಲ್ಲಿ ಏನಾರು ತೊಂದರೆಗಳಾದ್ರೆ ಅಲ್ಲಿ ಕೊಠಡಿ ಮೇಲ್ವಿಚಾರಕರಿಗೆ, ಅಂದ್ರೆ ರೂಮ್ ಇನ್ವಿಜಿಲೇಟರ್ಸ್ಗೆ ಏನ್ ಮಾಡ್ಬೇಕು, ಸಾರ್ ನೋಡ್ರಿ ಸರ್ ಹಿಂಗ್ ಮಾಡ್ತಿದ್ದಾನೆ, ಡೆಸ್ಕ್ ಚೇಕ್ ಮಾಡ್ತಿದ್ದಾನೆ, ಬರಿತಿದ್ದಾನೆ ಅಂತ ಹೇಳ್ಬಿಟ್ರೆ ಯಾಕಪ್ಪ ಅಂತ ಅವ್ರು ಸಲಹೆ ಕೊಡ್ತಾರೆ. ಅವನು ಸರಿ ಆಗ್ತಾನೆ. ಯಾಕೆಂದ್ರೆ ಕೆಲವು ಮಕ್ಕಳಿಗೆ ಏನೋ ಬಂದ್ಬಿಟ್ಟಿರ್ತದ್ದು, ಹುಟ್ಟತಾನೆ ಬಂದಿರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಯಾವ ಮಗು ಪರೀಕ್ಷಾ ಕೊಠಡಿಗೆ ಹೋಗುತ್ತಲ್ಲ, ಆ ತಕ್ಷಣಕ್ಕೆ ಏನ್ ಮಾಡ್ಬೇಕು, ಇನ್ವಿಜಿಲೇಟರ್ಗೆ ನಮಸ್ಕಾರ ಸರ್ ಅಂದ್ಬಿಟ್ರೆ ಆ ಮಗು ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆ ಶಿಕ್ಷಕರು ಖುಷಿ ಆಗ್ತಾರೆ, ನೀವು ಖುಷಿ ಆಗ್ತೀರಿ. ಅವ್ರ ಹೆಗಲ ಮೇಲೆ ಕೈ ಹಾಕಿ ನೋಡ್ರ ನಿಮ್ಮನ್ನ ಹಂಗೆ ಎಕ್ಸಾಮ್ ನಮಗೆ ತನಕ ನಿಮ್ಮ ಮೇಲೆ ನಿಮ್ಮನ್ನ ಸುಮ್ಮನೆ ಒಂಥರ ಕೇರ್ ಮಾಡ್ತಿರ್ತಾರೆ. ನಿಮ್ ತಂದೆ ತಾಯಿಗಳು ಏನ್ ಕೇರ್ ಟೇಕ್ ಅಂತಾರ ಅದನ್ನ ನಿಮ್ಮ ಯಾರು ಮಾಡ್ತಾರೆ,
ಟೀಚರು ಮಾಡ್ತಾರೆ. ಸೊ ಈಗ ನೋಡ್ರಿ ಬಹಳ ಇಂಪಾರ್ಟೆಂಟ್ ಅಂದ್ರೆ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್. ನಾನು ಹೆಲ್ತಿ ಆಗಿದ್ದೀನಪ್ಪ, ಯೋಗಕ್ಷೇಮವಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಯೋಗಕ್ಷೇಮವಾಗಿದ್ದೀನಿ, ಆ ಕಾನ್ಫಿಡೆನ್ಸ್ ನಮಗೆ ಬರಬೇಕು. ಪರೀಕ್ಷೆ ಸಮಯದಲ್ಲಿ ಏನ್ ಮಾಡಬೇಕು ಅಂದ್ರೆ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕಾದ್ರೆ ಯಾರು ಅವ್ರ ಆರೋಗ್ಯ ಚೆನ್ನಾಗಿ ಕಾಪಾಡ್ಬೇಕಾಗಿರೋದು ಯಾರ್ದಪ್ಪ ಅಂದ್ರೆ ಪಾಲಕರ ಜವಾಬ್ದಾರಿ. ಪಾಲಕರು ಅವ್ರ ಮಗುಗೆ ಏನು ಕೊಟ್ರೆ ಆರೋಗ್ಯ ಹಾಳಾಗಲ್ಲ ಅನ್ನೋ ವಿಚಾರ ನಿಮ್ ತಲೆ ಒಳಗೆ ಬಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಮಗುಗೆ ಆರೋಗ್ಯ ಹಾಳಾಗದೆ ಇರ್ತಕ್ಕಂಥ ಆಹಾರವನ್ನ ಕೊಡ್ತೀರಿ, ಉತ್ತಮ ಆಹಾರ ಕೊಡ್ತೀರಿ, ಆರೋಗ್ಯಕರ ಆಹಾರ ಕೊಡ್ತೀರಿ. ಮತ್ತೆ ಎಕ್ಸಾಮ್ ದಿವಸ, ಪರೀಕ್ಷಾ ದಿವಸ ಸರಿಯಾಗಿ ಮಗು ನಿದ್ರೆ ಮಾಡಬೇಕು. ಮಿನಿಮಮ್ 7 to 8 hours ಮಾಡ್ಬೇಕು. 10 ಗಂಟೆಗೆ ಮಲಗಿಸ್ತೀರಿ. ಈಗ ಬಾಕಿ ದಿವಸಗಳಲ್ಲಿ ಎಷ್ಟು ನಿದ್ದೆ ಮಾಡಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಪರೀಕ್ಷೆ ಹಿಂದಿನ ದಿನ ಮಗು ಮಿನಿಮಮ್ 7 ರಿಂದ 8 ಗಂಟೆ ನಿದ್ದೆ ಮಾಡಿ ಹೋಗ್ರಿ. ಯಾಕೆಂದ್ರೆ ನೆಕ್ಸ್ಟ್ ಡೇ ಎಕ್ಸಾಮ್ ಇರುತ್ತೆ, ರಿವಿಷನ್ ಮಾಡಕ್ಕಾಗಲ್ಲ. ಅದಕ್ಕೆ ಮಿನಿಮಮ್ 8 hours ಮಗು ನಿದ್ದೆ ಮಾಡ್ಲಿ. ಅವನು ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆಯ ಸುಖಕರವಾದ ನಿದ್ದೆಯನ್ನು ಮಾಡಿ ರಾತ್ರಿ 10 ಗಂಟೆಗೆ ಮಲಗಿಸಿ ಬೆಳಗ್ಗೆ 5 ಗಂಟೆಗೆ ಓದಿಸ್ರಿ. ಆಸ್ ಯೂಶುವಲ್ ರೋಟೀನ್. ಎಕ್ಸಾಮ್ ಬಂದಿದೆ ಅಂತೇಳಿ ಮತ್ತೆ ಎಕ್ಸ್ಟ್ರಾ ಸ್ಟ್ರೆಸ್ ತಗೊಳಕ ಅವಶ್ಯಕತೆ ಇಲ್ಲ, ಎಕ್ಸ್ಟ್ರಾ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ನಿರಂತರತೆಯಿಂದ ಮಾಡೋದ್ರಿಂದ ನಾವು ಯಾರು ಬರ್ಲಿ ಬಿಡು, ಎಕ್ಸಾಮ್ ಬಂತ ಬಿಡು, ಯಾವಾಗ ಭಯ ಇರಲ್ಲ ಅಂದ್ರೆ ನಾವು ನಿರಂತರವಾಗಿ ಓದ್ಕೊಂಡ್ ಬಂದಿದೀವಿ. ಎಲ್ಲಿಂದ? ಮೇ 29ರಿಂದ ಇಲ್ಲಿ ತನಕ ಓದಿದ್ವಿ ಅಂದ್ಮೇಲೆ ನನಗೆ ಎಕ್ಸಾಮ್ ಬರೆಯಕ್ ಆಗಲ್ವಾ ಸರ್? ಆ ಭರವಸೆ ನೀಟಿಕ 100% ನೀನು ಮತ್ತೆ ಎಕ್ಸಾಮ್ ದಿವಸ ರಾತ್ರಿ 12-1 ಗಂಟೆ ತನಕ ಹೋಗಿದಿ, ಬೆಳಗ್ಗೆ 3 ಗಂಟೆಗೆ ಎದ್ರೆ ಬೆಳಗ್ಗೆ ಪ್ಲಸ್ ಇರೋದು ಇಂಟು ಕಣ್ಣಂಗೆ ಕಾಣುತ್ತೆ. ಯಾಕೆ ಹೇಳ್ರಿ? ನಿದ್ದೆ ಹಾಳಾಗಿರೋದ್ರಿಂದ ನೀನು ಪ್ಲಸ್ ಇರುತ್ತೆ, ಅಲ್ಲಿ ಇಂಟು ಕಾಣುತ್ತೆ. 6 into 4 ಬದ್ಲಿ 6 + 4 ಬದ್ಲಿ ನೀನೇನ್ ಮಾಡ್ತೀಯ? 10 ಬರೆಯೋದ್ರ ಬದ್ಲಿ ಆ ಪ್ಲಸ್ ಅನ್ನೋದೇನಾಗುತ್ತೆ? ಇಂಟು ಆಗುತ್ತೆ. 6×4 24 ಬರ್ತೀಯ. ಬೇಕಾ? ಅದರಲ್ಲಿ ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ದಿವಸ ಯಾವುದೇ ಕಾರಣಕ್ಕೂ ನಿದ್ದೆಯನ್ನ ಕಟ್ಟಬೇಡ್ರಿ. ಇದಾಗುತ್ತೆ ಅಂತ ಹೇಳಿದ್ವಿ. ಪ್ಲಸ್ ಅನ್ನ ನೋಡೋಷ್ಟು ಡೈರೆಕ್ಟ್ ನೋಡ್ರಿ ಹಿಂಗ್ ಕಾಣುತ್ತೆ. ನಿದ್ದೆ ಗಣ್ಣಲ್ಲಿ ನೋಡಿದ್ರೆ ಒಂದು ಕ್ಲಾಸಲ್ಲಿ ನೋಡ್ಬಿಟ್ರೆ ಇಂಟು ಕಣ್ಣಂಗ್ ಕಾಣುತ್ತೆ. ಅವಾಗ ಏನಾಗುತ್ತೆ ಹೇಳ್ರಿ? ಹೋಯ್ತಾ ಮಾರ್ಕ್ಸು? ಅದಕ್ಕೆ ಪಾಲಕರು ಬಹಳಷ್ಟು ಕೇರ್ ತಗೋಬೇಕು. ಯಾರ ಬಗ್ಗೆ? ಮಗುವಿನ ಬಗ್ಗೆ. ಆಮೇಲೆ ನಿಮ್ ಮಗುಗೆ ಎಲ್ಲ ಹೇಳ್ಕೊಡೋದು ನಿಮ್ ಜವಾಬ್ದಾರಿ. ನೆಕ್ಸ್ಟ್ ಎಕ್ಸಾಮ್ ಡೇ ದಿವಸ ನೀವೇನ್ ಮಾಡ್ತೀರಿ? ಬೆಳಗ್ಗೆ ಸರ್ ಅವನು ಇಷ್ಟವಾದ ತಿಂಡಿ ಕೇಳ್ರಿ. ಮಗು ಏನ್ ಮಾಡ್ಲಪ್ಪ ತಿಂಡಿ ಕೇಳಿದ್ರಾ? ಅದನ್ನೇ ಮಾಡ್ಕೊಡ್ರಿ. 6 ದಿವಸ ಅವನನ್ನ ಕೇಳ್ ಮಾಡ್ರಿ. ಹಿಂದಿನ ದಿವಸ ರಾತ್ರಿ ಅಮ್ಮ ಪಾಪ ಏನ್ ಮಾಡ್ಲ ತಿಂಡಿ? ಅವ ಇಡ್ಲಿ ಮಾಡು. ಆಯ್ತಪ್ಪ, ಇಡ್ಲಿ ಅಂದ್ರೆ ಇಡ್ಲಿ, ದೋಸೆ ಅಂದ್ರೆ ದೋಸೆ, ಅವಲಕ್ಕಿ ಅಂದ್ರೆ ಅವಲಕ್ಕಿ, ನೀನ್ ಯಾವ್ದನ್ನ ಕೇಳ್ತಿ ಅದ್ ಮಾಡ್ಕೊಡ್ತೀನಿ. ಎಕ್ಸಾಮ್ ದಿವಸ ಬೆಳಗ್ಗೆ ಫ್ರೆಶ್ ಅಪ್ 7 ಗಂಟೆ ತನಕ ಓದ್ಕೊಂಡು 7 ರಿಂದ 8 ಗಂಟೆ ಒಳಗೆ ತಿಂಡಿ ತಿನ್ಸಿ 8 ಗಂಟೆ 8:15 ಮನೆ ಬಿಡಿಸ್ಬಿಟ್ಟು 9 ಗಂಟೆಗೆ ಎಕ್ಸಾಮ್ ಸೆಂಟರ್ನ ರೀಚ್ ಆಗಂಗ್ ಮಾಡಿ 10 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಅನ್ನ ಹಾಲಿಗೆ ಹೋದ್ಮೇಲೆ ಎಕ್ಸಾಮ್ ಬರೀತಾನೆ. ಎಕ್ಸಾಮ್ ಬರ್ದ ತಕ್ಷಣ ಅವನನ್ನ 1 ಗಂಟೆ ಅಥವಾ 1:15 1:15 ಡಿಪೆಂಡಿಂಗ್ ಅಪಾನ್ ದಿ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವತ್ತು ಈಗ ಎಕ್ಸಾಮ್ ಬರೀತಿದ್ದಂಗೆ ಬರೆದು ಕೊಠಡಿ ಹಾಲಿಂದ ಬರ್ತಿದ್ದಂಗೆ ಮಗುಗೆ ಹೇಳ್ಬಿಡ್ರಿ, ಹಾಗೂ ಹೋಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬಗ್ಗೆ ಡಿಸ್ಕಸ್ ಮಾಡಬೇಡ ಮಗು. ಯಾಕೆ ಅಂತ ಕೇಳ್ರಿ. ಡಿಸ್ಕಸ್ ಮಾಡ್ತಾನೆ. ಈಗ ಮಗುಗ್ ನೀವು ಮನೇಲಿ ಬರ್ತಿದ್ದಂಗೆ ಮಗುಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕೇಳ್ಬೇಡ್ರಿ. ಅವನೇನ್ ಮಾಡ್ತಾನೆ ಗೊತ್ತಾ? ಕ್ವಶನ್ ಪೇಪರ್ ತೆಗೆದು ನೋಟ್ಸ್ ಇಟ್ಕೊಂತಾನೆ, ನೋಡ್ತಾನೆ. ಅವನು 3ನೇ ಪ್ರಶ್ನೆಗೆ ಏನೋ ಒಂದು ಪ್ರಶ್ನೆ ಇರುತ್ತೆ. 3ನೇ ಪ್ರಶ್ನೆಗೆ ನೋಟ್ಸ್ ಅಲ್ಲಿ ಇರೋದೇ ಒಂದು ಉತ್ತರ ಇರ್ತದೆ, ಅವ್ನು ಬರ್ದಿರೋದೇ ಒಂದು ಉತ್ತರ ಆಗಿರುತ್ತೆ. ಅವನಿಗೆ ಅಲ್ಲಿ ಎದೆಯಲ್ಲಿ ಡವ ಸ್ಟಾರ್ಟ್ ಆಗುತ್ತೆ. ಅಯ್ಯೋ 3 ಮಾರ್ಕ್ಸಿನ ಪ್ರಶ್ನೆ. ಸೊ ಅಲ್ಲಿಗೆ ಅವನ್ ಏನ್ ಮಾಡ್ತಾನೆ ಹೇಳ್ರಿ? ಅರ್ಧ ಡಿಪ್ರೆಸ್ ಆದ. ನಾಳೆ ನೆಕ್ಸ್ಟ್ ಡೇ ಇನ್ನು ಮ್ಯಾಥ್ಸ್ ಐತೆ, ವರ್ಕ್ ಮಾಡ್ಬೇಕು. ಅದಕ್ಕೆ ನೀವು ನೋಡೋಕತ್ತ ಮಗು ಯಾರು ಕರ್ಕೊಂಬರಕ್ ಹೋಗ್ತಿರ್ಲ, ಆ ಮಗುಗೆ ಒಂದು ಮೊದ್ಲೇ ಎಲ್ಲಾ ಟೀಚರ್ಸ್ನು ಮತ್ತು ಪಾಲಕರು ಸಹ ಇನ್ಸ್ಟ್ರಕ್ಷನ್ ಕೊಡ್ರಿ. ಹಾಗೆ ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದ್ರೆ ಫಲವಿಲ್ಲ ಅಂತ ನಿಮಗೆ ಗೊತ್ತಿರೋದ್ರಿಂದ ಆ ಪೇಪರ್ ಬಗ್ಗೆ ಯೋಚನೆ ಮಾಡಬೇಡ್ರಿ.
ಟಿಲ್ ರಿಸಲ್ಟ್ ಡೇ ತನಕ ನೀವು ಆ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಸ್ ಮಾಡಬೇಡ್ರಿ, ಅಲ್ಲಿ ಮುಗೀತು, ಅದ್ ಮುಚ್ಚಿಟ್ಬಿಡ್ರಿ, ಮತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ರಿ. ಯಾರು ನೆಕ್ಸ್ಟ್ ಆಗೋಗಿರೋ ಸಬ್ಜೆಕ್ಟ್ ಬಗ್ಗೆ ಒಂದೇ ಕ್ವಶನ್ ಏನ್ ಬರ್ದ ಅಂತ ಕೇಳಿದ್ರೆ ನೀವು ರಿಪ್ಲೈನೇ ಮಾಡಬೇಡ್ರಿ, ಸೀದಾ ನೀವು ಅಪ್ಪನ ಜೊತೆಗೆ ಅಥವಾ ನಿಮ್ಮ ಅಮ್ಮನ ಜೊತೆಗೆ ಯಾರು ಬಂದಿರ್ತಾರೆ ನಿಮ್ಗೆ ಕರ್ಕೊಂಡು ಹೋಗಕ್ಕೆ ಅವ್ರ ಜೊತೆಗೆ ನೀವ್ ಏನ್ ಮಾಡ್ಬೇಕು, ಸೀದಾ ಮನೆಗೆ ಹೋಗ್ಬೇಕು, ನೆಕ್ಸ್ಟ್ ಸಬ್ಜೆಕ್ಟ್ ಓದ್ಬೇಕು. ಯಾವುದೇ ಕಾರಣಕ್ಕೂ ಮನೆಗೆ ಹೋಗಿ ನೀವು ಡೋಂಟ್ ಓಪನ್ ದ ನೋಟ್ಸ್ ಅಂಡ್ ಕಂಪೇರ್ ವಿತ್ ದಿ ಟೆಕ್ಸ್ಟ್ ಬುಕ್ ಆನ್ಸರ್ಸ್. ಟೆಕ್ಸ್ಟ್ ಬುಕ್ ಆನ್ಸರ್ ಅಥವಾ ನೋಟ್ಸ್ ಅಲ್ಲಿರೋ ಆನ್ಸರಿಗೆ ನೀವು ಬರ್ದಿರೋ ಆನ್ಸರಿಗೆ 1 ಮಾರ್ಕ್ಸ್ ಕ್ವಶನ್, ಒಂದೇ ಕ್ವಶನ್ಗೆ 1 ಮಾರ್ಕಿಗೆ ಇದಕ್ಕೇನೈತಿ ಇದಕ್ಕೆ ಅಂತ ಟಿಕ್ ಮಾಡಿ ಏನಾದ್ರು ನೋಡಿದ್ದೆ ಆದ್ರೆ ನೀನ್ ಬರ್ದಿರೋದೇ ಒಂದು, ಇಲ್ಲಿರೋದೇ ಒಂದು ಆಯ್ತು ಅಂದ್ರೆ ನಿನಗೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಒಂದೇ ಪ್ರಶ್ನೆನೇ ತಪ್ಪಾದ್ರೆ ಇನ್ನು ಎಷ್ಟು ಪ್ರಶ್ನೆ ತಪ್ಪಾಗಿದಾವ ಕಣೋ, ನಾನು ಫೇಲ್ ಆಗ್ಬಿಡ್ತೀನಿ ಕಣೋ, ಅಲ್ಲಿಗೆ ಒಂದು ಏನಾಗುತ್ತೆ ಹೇಳ್ರಿ, ಆತಂಕ ಸ್ಟಾರ್ಟ್ ಆಗುತ್ತೆ, ಕುಗ್ಗು ಬಿಡ್ತಾನೆ. ಅದಕ್ಕೇನೆ ಹೇಳ್ತಿದ್ದೀನಿಲ್ಲ, ಮಗುವಿಗೆ ಆಗಿ ಹೋಗಿರೋ ಪ್ರಶ್ನೆ ಪತ್ರಿಕೆ ವಿಷಯದ ಬಗ್ಗೆ, ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಕಾರಣಕ್ಕೂ ಡಿಸ್ಕಸ್ ಮಾಡಬೇಡ್ರಿ. ಈ ತರ 6 ಎಕ್ಸಾಮ್ಗಳು ಆದ ತಕ್ಷಣನೇ ಆ ಲಾಸ್ಟ್ ಡೇ ಆಫ್ ದಿ ಎಕ್ಸಾಮ್, ಈಗ 2ನೇ ತಾರೀಕು ಒಂದು ಎಕ್ಸಾಮ್ ಮುಗಿಯುತ್ತೆ, 2ನೇ ತಾರೀಕು ಎಕ್ಸಾಮ್ ಮುಗಿದ ತಕ್ಷಣ ಮತ್ತೇನ್ ಮಾಡ್ಬೇಕು, ಆ ಪ್ರಶ್ನೆ ಪತ್ರಿಕೆ ನೀವೇ ಇಸ್ಕೊಳ್ರಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಡ್ರಿ. ಬಾ ಮಗು ಮುಗಿತಲ್ಲ ಎಕ್ಸಾಮು, ಬಾ ಫ್ರೀಯಾಗಿ ಏನಪ್ಪ ಊಟ ಮಾಡೋಣ, ಊಟ ಮಾಡೋಣ, ಇಲ್ಲಿ ಊಟ ಮಾಡೋಣ, ಮನೆಗೆ ಹೋಗೋಣ, ಐಸ್ ಕ್ರೀಮ್ ತಿನ್ನೋಣ, ಇನ್ನೇನೋ ಒಂದು. ಮಲ್ಲಿ ತನಕ ನೀವೇನ್ ಮಾಡಿದ್ರಿ, ಎಲ್ಲವನ್ನೂ ಅವನ್ನ ಅವಾಯ್ಡ್ ಮಾಡಿದಿರಿ ಕೊಡ್ಸೋದು. ಯಾಕಂದ್ರೆ ಮಗುವಿನ ಆರೋಗ್ಯ ಹಾಳಾಗುತ್ತೆ ಅಂತ. ಆ ತಕ್ಷಣಕ್ಕೆ ಮಗು ಹೊರಗೆ ಬರ್ತಿದ್ದಂಗೆ ಆ ಕ್ವಶನ್ ಪೇಪರ್ ಇಸ್ಕೊಂಡ್ಬಿಟ್ಟು ಮಗು ಹೇಳಪ್ಪ ಮತ್ತೆ ಕೇಳ್ಬೇಡ್ರಿ, ಹೆಂಗಾಯ್ತು ಅಂತ ಕೇಳ್ಬೇಡ್ರಿ. ಯಾಕಂದ್ರೆ ಅವ್ನು ಎಕ್ಸಾಮ್ ಬರ್ದ್ ಬಂದಿದ್ದಾನೆ, ಹೆಂಗಾರೆ ಆಗ್ಲಿ ನಿಮ್ಮ ಮಗು, ಅದು ನಿಮಗೆ ಕಾನ್ಫಿಡೆನ್ಸ್ ಇರ್ಬೇಕು. ಅದ್ ಬಿಟ್ಬಿಟ್ಟು ಹೆಂಗಾತ ಎಕ್ಸಾಮು ನೋಡ, ನೀವ್ ನೋಟ್ಸ್ ತಗೊಂಡು ಟ್ಯಾಲಿ ಮಾಡ ಅಂತ ಯಾಕೆ ಮಾಡ್ತೀರಿ? ಟ್ಯಾಲಿ ಮಾಡಿದಾಗ ಕಡಿಮೆ ಬಂತು ಅಂದ್ರೆ ಮತ್ತೆ ನೀವು ಮತ್ತೊಂಥರ ಸ್ಟಾರ್ಟ್ ಮಾಡ್ತೀರಿ, ಮಗುಗೊಂಥರ ಭಯ ಸ್ಟಾರ್ಟ್ ಆಗುತ್ತೆ. ಬೇಕಾದು ಆಗೋಗ್ಬಿಟ್ಟಿದೆ, ಅದು ಎಷ್ಟು ಬರ್ಬೇಕು ಅಷ್ಟೇ ಬರೋದು, ಅದು ನಿಮ್ ತಲೆ ಒಳಗಿರ್ಲಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರೆದ್ಮೇಲೆ ನಾನು ಮತ್ತೆ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಬಹಳಷ್ಟು ಹುಡುಗರು ಈ ತಪ್ಪು ಮಾಡ್ತಾರೆ. ಎಕ್ಸಾಮ್ ಬಂದ ತಕ್ಷಣ 1ನೇ ಕ್ವಶನ್ಗೆ ಏನ್ ಬರ್ದೆ ಹೇಳ, 2ನೇದು ಹೇಳ, 3ನೇದು ಹೇಳ. ಅವನಿಗೆ 1ನೇದೇ ತಪ್ಪಾತು ಅಂದ ತಕ್ಷಣ ಅವ್ನು ಮಾತಾಡೋದು ಸ್ಟಾರ್ಟ್ ಮಾಡ್ಬಿಡ್ತಾನೆ. ಸ್ಟಾಪ್ ಮಾಡ್ಬಿಟ್ಟು ಅಲ್ಲಿಂದ ನೀನ್ ಭಯ ಸ್ಟಾರ್ಟ್ ಆಗ್ತದೆ. ಮನೆ ಹೋಗಿ ಊಟ ಮಾಡೋ ಅಂತಂದ್ರೆ ಬೇಡಮ್ಮ ಊಟ, ನೆಕ್ಸ್ಟ್ ಡೇ ಸಬ್ಜೆಕ್ಟ್ ಇದೆ ಅಂತ, ಎಕ್ಸಾಮ್ ಇದೆ ಅಂತ ತಾಯಿಗೆ ಗೊತ್ತಿದೆ. ಯಾಕೆ ಹೇಳ್ರಿ, ಬರೆದು ಬಂದಾನೆ, ತಪ್ಪಾಗಿದೆ, ಸರಿ, ಆ ತಪ್ಪನ್ನು ತಿದ್ದಕ್ ನಮ್ಮ ಹತ್ರ ಅವಕಾಶ ಇದೆಯಾ ಇಲ್ಲ ಅಂತ ಗೊತ್ತಿದ್ಮೇಲ್ವಾ ಮತ್ತೆ ಯಾಕೆ ಪ್ರಶ್ನೆ ಡಿಸ್ಕಸ್ ಮಾಡ್ಬೇಕು? ಆಮೇಲೆ ಯಾವುದೇ ಸಬ್ಜೆಕ್ಟ್ ಟೀಚರ್ಸ್ ಆದ್ರೂ ಅಷ್ಟೇ, ಹೊರಗೆ ಬಂದು ಆಗೋಗಿರೋ ಸಬ್ಜೆಕ್ಟ್ ಟೀಚರ್ಸ್ ಪರೀಕ್ಷೆ ಹಾಲಿಂದ ಬಂದ್ಮೇಲೆ ಆಗೋಗಿ ಯಾವ್ದು, ಇವಾಗ ಸಪೋಸ್ ಕನ್ನಡ ಮುಗಿದಿದೆ, ಕನ್ನಡ ಟೀಚರ್ಸ್ ಕಣ್ಣಿಗೆ ಕಾಣಬೇಡ್ರಿ. ನನ್ನ ಪ್ರಕಾರ ಹೆಂಗಾತ ಹೆಂಗಾರೆ ಆಗ್ಲದು ಕಾಣ್ಬೇಡ್ರಿ. ಕ್ವಶನ್ ಪೇಪರ್ ಕೊಡಿ ನೋಡ್ತೀನಿ. ನೀವ್ ಯಾಕ್ರಿ, ಈಗ ಅವ್ನು ಬರ್ಕೊಂಡ್ಬಿಟ್ಟಾನೀಗ, ಈಗ ನೀವು ಸರಿ ಉತ್ತರ ಹೇಳ್ರೆ ಸರಿ ಮಾಡಕ್ಕಾಗತ್ತಾ? ಆಗಲ್ಲ ಅಂತ ಗೊತ್ತಿದ್ಮೇಲೆ ಮತ್ತೆ ಯಾಕೆ ಅವನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ಆ ಮಗುನ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹಾಲ್ ಆದ್ಮೇಲೆ ನಿಮ್ ಕನ್ನಡ ಟೀಚರು ಅಲ್ಲಿದ್ರೆ, ಪಾಲಕರಾದ್ರೂ ಅಷ್ಟೇ, ಅಲ್ಲಿ ಕನ್ನಡ ಟೀಚರ್ ಆದವ್ರು ಮಾತಾಡ್ಸಕ್ ಕಳಿಸ್ಲೇಬೇಡ್ರಿ. ಯಾಕಂದ್ರೆ ಅವ್ರೇನ್ ಬೇಜಾರಾಗಲ್ಲ, ಪ್ರತಿದಿನ ನಮಸ್ಕಾರ ಹೊಡೆದಿರ್ತಾರೆ, ಬೆಳಗ್ಗೆ ಹೋಗ್ಬೇಕಾರೆ ನಮಸ್ಕಾರ ಹೊಡೆದಿರ್ತಾರೆ, ಆದ್ರೆ ಸಂಜೆ ಹೋಗ್ಬೇಕಾರೆ ಮಾತಾಡ್ಸ್ಬೇಡ್ರಿ. ಎಕ್ಸಾಮ್ ಮುಗಿದ್ಮೇಲೆ ನೀವು ಮಾತಾಡ್ಸಿದ್ರೆ ಏನಾಗುತ್ತೆ ಅಂದ್ರೆ ಮುಂದಿನ ಎಲ್ಲ ಪತ್ರಿಕೆಗಳಿಗೂ ಹೊಡ್ತಾ ಬೀಳುತ್ತೆ. ಇದು ಸತ್ಯವಾದ ಮಾತು. ಈಗ ಪೋಸ್ಟ್ ಎಕ್ಸಾಮ್ ಆದ್ಮೇಲೆ ಏನು, ಪರೀಕ್ಷೆ ನಂತರ ಏನ್ ಮಾಡೋದು ಅಂದ್ರೆ, ಆಗೋಗಿರೋ ಪರೀಕ್ಷೆಯ ಬಗ್ಗೆ ಯಾವತ್ತೂ ಡಿಸ್ಕಸ್ ಮಾಡಬೇಡ್ರಿ. ರಿಸಲ್ಟ್ ಎಷ್ಟು ಬರುತ್ತೆ ಮಗು, ಯಾರು ಸಬ್ಜೆಕ್ಟ್ ಆದ್ಮೇಲೆ ಕುಂಡಿಸ್ಕೊಂಡು ಕ್ವಶನ್ ಪೇಪರ್, ಕೆಲವೊಂದು ತಾಯಂದ್ರು ಬಹಳ ಕ್ರಿಯೇಟಿವಿಟಿ ಅನ್ನೋದಕ್ಕಿಂತ ಕ್ಯೂರಿಯಾಸಿಟಿ ಐತೆ, ನನ್ನ ಮಗನ ಬಗ್ಗೆ ಬರ್ಬೇಕು ಅನ್ನೋದು ನಿಜ. ಆದ್ರೆ ಅವನಿಗೆ ಅವತ್ತು ನೀವು 2ನೇ ತಾರೀಕು ಆದ್ಮೇಲೆ ನೀವು ಕ್ವಶನ್ ಪೇಪರ್ 6 ಸಬ್ಜೆಕ್ಟ್ ನೋಡ್ತೀರಿ, ನೋಡಿ ಇಷ್ಟು ಬಂತು ಅಂತ ಕೇಳ್ಕೊಂಡು ನೀವ್ ಯಾಕ್ರಿ ಆ ಮಗುನ ಡಿಪ್ರೆಸ್ ಮಾಡ್ತೀರಿ? ಎಷ್ಟಾರೋ ಬರ್ಲಿ, ಈಗ ಆಲ್ರೆಡಿ ಆಗೋಗ್ಬಿಟ್ಟಿದೆ, ನಮ್ಗೆ ಬದಲಾವಣೆ ಮಾಡಕ್ ಅವಕಾಶ ಇಲ್ಲ ಅಂತ ಗೊತ್ತಿದ್ಮೇಲೂ ಸಹ ಮತ್ತೆ ಯಾಕೆ ನಾವು ಬದಲಾವಣೆ ಅವನ ಬಗ್ಗೆ ಅವ್ನ ತಲೆ ಒಳಗೆ ಹುಳ ಬಿಡ್ಬೇಕು? ಅದಕ್ಕೆ ಏನ್ ಮಾಡಕ್ ಗೊತ್ತಾ, ಪರೀಕ್ಷೆ ಆಯ್ತಾ ಮಗು, ನಾಳೆಯಿಂದ ಬೆಳಗ್ಗೆ ನೀನು ಆಟ ಆಡಕ, ಪ್ರತಿನಿತ್ಯ ದೈನಂದಿನ ಚಟುವಟಿಕೆಗಳು ಏನಿದಾವಲ್ಲ ಅದ್ರ ಬಗ್ಗೆ ನೀನು ಆಕ್ಟಿವಿಟಿ ಕೊಡು. ನೀನ್ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ ಮಗ, ನಾನು ನೋಡಿದ್ದೀನಿ, ನೀನು ಓದಿದೀಯಾ, ನನಗೆ ಕಾನ್ಫಿಡೆನ್ಸ್ ಇದೆ, ನೀನು ಪಾಸ್ ಆಗ್ತೀಯ ಅಷ್ಟೇ.
ಅದು ಫಸ್ಟ್ ಕ್ಲಾಸ್ ಪಾಸ್ ಆಗ್ತೀಯೋ, ಸೆಕೆಂಡ್ ಕ್ಲಾಸ್ ಪಾಸ್ ಆಗ್ತೀಯೋ, ಡಿಸ್ಟಿಂಕ್ಷನ್ ಪಾಸ್ ಆಗ್ತೀಯೋ ಅಥವಾ ರ್ಯಾಂಕ್ ಬರ್ತೀಯೋ, ಸೆಕೆಂಡರಿ ಪಾರ್ಟ್. ನನಗೆ ನಿನ್ ಬಗ್ಗೆ ನಾನು ತಾಯಿಯಾಗಿ ನಿನ್ ಬಗ್ಗೆ ಹೇಳ್ತಾ ಇದ್ದೀನಿ, ನೀನ್ ಪಾಸ್ ಆಗ್ತೀಯಪ್ಪ, ನೀನ್ ಭಯ ಬೇಡ, ನೀನು ಹೋಗ ಅಜ್ಜನ ಮನೆಗೆ ಹೋಗ್ಬರ್ತೀಯ. ಅಜ್ಜಿ ಇಲ್ಲ ಅಂದ್ರೆ ಏಪ್ರಿಲ್ 2ನೇ ತಾರೀಕಿಗೆ ನೀವೇನಾದ್ರು ಅನುಮಾನ ಹಾಕಿದ್ರೆ ರಿಸಲ್ಟ್ ಬರೋ ತನಕ ಊಟ ಮಾಡಲ್ಲ, ಅಥವಾ ಇನ್ನೇನಾದ್ರು ನೆಗೆಟಿವ್ ಡಿಪ್ರೆಷನ್ ಹೋಗ್ತಾ ಹೋಗ್ತಾ ಹೋಗಿ ಅವ್ನಿಗೆ ಎಕ್ಸಾಮ್ ಬಗ್ಗೆ ಭಯ ಆಗ್ಬಿಟ್ಟು ಜೀವನ ಕಳ್ಕಣ ಪರಿಸ್ಥಿತಿ ಬಂದಿರುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಪೋಷಕರು ಆಗಿ ಹೋಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬಗ್ಗೆ ಡಿಸ್ಕಷನ್ ಮಾಡೋದನ್ನ ಮಾಡಬೇಡ್ರಿ. ಆಮೇಲೆ ಯಾವ ಟೀಚರ್ ಆಗ್ಲಿ, 6 ಸಬ್ಜೆಕ್ಟ್ ಟೀಚರ್ಸು ಎಲ್ಲಿ ಬಂದ್ರು ಎಕ್ಸಾಮ್ ಚೆನ್ನಾಗ್ ಬರ್ದಿಯಪ್ಪ ಅಲೋ ಅಷ್ಟೇ ಇರ್ಲಿ, ಎಕ್ಸಾಮ್ ಹೆಂಗಾತ ನಿಮ್ಗೆ ಅನ್ಬೇಕು? ಮಾಡಿದಿರಲ್ಲ ಪಾಠ, ನೀವು ಕರೆಕ್ಟಾಗಿ ಪಾಠ ಮಾಡಿದ್ವಿ, ನಾವು ಕರೆಕ್ಟಾಗಿ ಪಾಠ ಮಾಡಿದೀವಿ, ಅವ್ನು ಕರೆಕ್ಟಾಗಿ ಪಾಠ ಕೇಳಿದ್ದಾನೆ, ಎಕ್ಸಾಮ್ ಹೆಂಗಾತ ಅಂದ್ಮೇಲೆ ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಈಗ ಅವ್ನು ಬಹಳ ಚೆನ್ನಾಗಿ ಮಾಡಿದೀನಿ ಅಂತ ಹೇಳಿರ್ತಾನೆ, ರಿಸಲ್ಟ್ ಕಡಿಮೆ ಬಂದಿರುತ್ತೆ. ಸರ್ ಚೆನ್ನಾಗಿ ಮಾಡಿಲ್ಲ ಅಂದಿರ್ತಾನೆ, ರಿಸಲ್ಟ್ ಚೆನ್ನಾಗಿ ಬಂದಿರುತ್ತೆ. ಅದಕ್ಕೆ ನಾವು ಯಾವ್ದನ್ನು ಎಕ್ಸಾಮ್ ಬಗ್ಗೆ ಇಂಟರ್ಪ್ರಿಟೇಷನ್ ಮಾಡೋದು ಬೇಡ. ಯಾಕೆಂದ್ರೆ ಅದನ್ನ ನಮ್ಗೆ ಬದಲಾವಣೆ ಮಾಡಕ್ಕೆ ಶಾಲಾ ಹಂತದಲ್ಲಿ ಇರೋದಿಲ್ಲ, ರಾಜ್ಯ ಮಟ್ಟದ ಮೌಲ್ಯಮಾಪನ ಆಗಿರೋದ್ರಿಂದ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಿಮ್ಮ ಮಗು ಏಪ್ರಿಲ್ 2 ನಂತರನು ಲವಲವಿಕೆಯಿಂದ ಇರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ದಿನನಿತ್ಯದ ಜೀವನದಲ್ಲಿ ಅವ್ನು ತೊಡಕೋಬೇಕು. ದೈನಂದಿನ ಆಟ ಆಡಕ್ ಕಳಿಸ್ಬೇಕು. ಹೋಗ್ ಮಗು ಅವ್ರ ಮನೆಗೆ ಹೋಗ್ಬ, ಆಟ ಆಡು, ಸೈಕಲ್ ಓಡಿ, ಎಲ್ಲವನ್ನೂ ಮಾಡಿಸಿದ್ರೆ ಮಗು ಆಕ್ಟಿವ್ ಆಗಿರ್ತಾರೆ. ಅದರ್ವೈಸ್ ಅವನೇನಾಗ್ತಾನೆ ಗೊತ್ತಾ, ಏನಾರು ನೀವು ಅವನ ತಲೆ ಒಳಗೆ ಹುಳ ಬಿಟ್ರೆ ಅವನು ಊಟನೇ ಮಾಡಲ್ಲ ಸರಿಯಾಗಿ, ಯಾರ ಜೊತೆಗೂ ಮಾತಾಡಲ್ಲ, ಅವನು ಒಂಟಿಯಾಗಿರಕ್ ಬಯಸ್ತಾನೆ, ಅವನ ತಲೆ ಒಳಗೆ ಓಡುತ್ತೆ, ಅನುಮಾನ ಬಂದ್ಬಿಡುತ್ತೆ, ಕನ್ನಡ ಹೆಂಗಾತು, ಇಂಗ್ಲಿಷ್ ಹೆಂಗಾತು, ಹಿಂದಿ ಹೆಂಗಾತು, ಎಷ್ಟು ಮಾಡ್ತಾ. ಅದಕ್ಕೆ ಮುಗಿದೋಗಿರೋದನ್ನ ಮುಚ್ಚಿಟ್ಬಿಡ್ಬೇಕು. ಮತ್ತೆ ನೋಡಿ 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 ತಲೆ ಒಳಗೆ ಹುಳ ಬಿಟ್ಟು ನಮ್ಮ ಮಗುವಿನ ಭವಿಷ್ಯನ ನಾವೇ ಯಾಕೆ ಪಾಲಕರು ಹಾಳು ಮಾಡಬೇಕು? ಅದಕ್ಕೆ ನಾನು ಈ ಪಾಲಕರಿಗೆ ಹೇಳೋದು ಏನಪ್ಪ ಅಂದ್ರೆ, ಪಾಲಕರು ಪ್ರತಿನಿತ್ಯ ನಿಜವಾಗ್ಲೂ ಲವಲವಿಕೆಯಿಂದ ಅವ್ರನ್ನ ಮಾತಾಡಿಸ್ರಿ, ಚೆನ್ನಾಗಿ ಹೆಲ್ತಿಯಾಗಿ ಡಿಸ್ಕಷನ್ ಮಾಡ್ರಿ. ಪಾಪ ಓದು, ನಿನಗೆ ಆಗುತ್ತೆ, ನಿನ್ನಲ್ಲಿ ಯಾವ್ದ ಕೆಪಾಸಿಟಿ, ನಿನಗೊಂದು ಸಾಮರ್ಥ್ಯ ಕೊಟ್ಟಿದ್ದಾನೆ ಭಗವಂತ, ಎಲ್ಲರಿಗೂ ಕೊಟ್ಟಂಗೆ ನಿನಗೊಂದು ಸಾಮರ್ಥ್ಯ ಕೊಟ್ಟಿದ್ದಾನೆ, ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರಿಂದ ನಾನೆಲ್ಲ 10ನೇ ತರಗತಿ ಪಾಲಕರಿಗೆ ಒಂದು ಮಾತು ಹೇಳ್ತಿದ್ದೀನಿ, ನಿಮ್ಮ ಮಗು ನಿಜವಾಗಲೂ ಪಾಸ್ ಆಗುತ್ತೆ. ನಿಮ್ಮ ನೈತಿಕ ಬೆಂಬಲ ಮತ್ತು ಆತ್ಮಸ್ಥೈರ್ಯವನ್ನು ಅವನು ತುಂಬಬೇಕು. ಆತ್ಮಸ್ಥೈರ್ಯ ಅಂದ್ರೆ ಏನು ಅಂದ್ರೆ, ನೀನು ಓದ್ತೀಯ, ನೀನು ಓದು, ನನಗೆ ಗೊತ್ತಿದೆಯಲ್ಲೇ, ಬೇರೆಯವ್ರ ವಿಚಾರ ಕೇಳಲ್ಲ ಕಣ, ನಾನ್ ನಿಮ್ಮಮ್ಮ ನಾನ್ ನಿಮ್ಮ ಅಪ್ಪ ಕಣ ಹೇಳ್ತಿದ್ದೀನಿ ಕಣ, ನೀನ್ ಪಾಸ್ ಆಗ್ತೀಯ, ಆ ಕಾನ್ಫಿಡೆನ್ಸ್ ನನಗಿದೆ, ಓದಪ್ಪ. ಇಷ್ಟೇ ನಾನು ಹೇಳೋದು. ಮತ್ತೆ ಯಾರ ಜೊತೆಗೂ ನೀನು ಡಿಸ್ಕಸ್ ಮಾಡಬೇಡ, ಯಾವುದನ್ನು ಮಾಡಬೇಡ, ಜಸ್ಟ್ ಓದು, ಎಕ್ಸಾಮ್ ಬರಿ, ಎಷ್ಟಾರ ಬರ್ಲಿ, ನಾನಂತೂ ಮುಂದಿನ ವರ್ಷ ನಿನ್ ಕಾಲೇಜಿಗೆ ಸೇರಿಸ್ತೀನಪ್ಪ ಅಂದ್ಬಿಟ್ರೆ ಎಷ್ಟು ಖುಷಿ ಆಗ್ತಾನೆ ಹೇಳ್ರಿ ಅವನು, ಹೌದಲ್ವಾ? ಈ ಮಾರ್ಗದರ್ಶನವನ್ನು ಎಲ್ಲ ಪಾಲಕರು ಮಾಡ್ಬೇಕು. ಎಕ್ಸಾಮ್ ಸ್ಟಾರ್ಟ್ ಆಗಿಂದ ಇಲ್ಲಿಂದ ಜೂನಿಂದ ಇಲ್ಲಿ ತನಕ ಮಾಡಿರೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿಂದ ಈಗ ನೀವು ಮಾಡ್ಬೇಕಾದ್ರೆ, ಈಗ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇದೆ, ಪ್ರಿಪರೇಟರಿ ಎಕ್ಸಾಮ್ ನಾಳೆ ಸೈನ್ಸ್ ಇದೆ ಅಂತಂದ್ರೆ, ನಾಳೆ ಸೈನ್ಸಿಗೆ ಏನೇನ್ ಬೇಕು, ಇಕ್ವಿಪ್ಮೆಂಟ್ಸು, ಜಾಮಿಟ್ರಿ ಬೇಕು, ಡಯಾಗ್ರಾಮ್ ಬಿಡ್ಸಕ್ ಪೆನ್ಸಿಲ್ ಬೇಕು, ಅವನ್ನೆಲ್ಲ ನೀವು ಶಾರ್ಪ್ನರ್ ಅಲ್ಲಿ ಮಾಡ್ಕೊಟ್ಬಿಟ್ರೆ ಮಗು ಓದ್ಕೊಳ್ಳೋ ಟೈಮನ್ನ ವೇಸ್ಟ್ ಮಾಡ್ದಂಗೆ ಅದನ್ನ ನೀವು ಮಾಡ್ಕೊಟ್ರೆ ಆ ಟೈಮನ್ನ ಮಗು ಓದಕ್ ಬಳಸುತ್ತೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಎಲ್ಲ ಪಾಲನೆ ಅಂದ್ರೆ, ನನಗೆ ಏನ್ ಗೊತ್ತಿದೆಯಲ್ಲ, ಆಸ್ ಎ ಕ್ಲಾಸ್ 2 ಟೀಚರ್, ನನ್ನ 30 ವರ್ಷದ ಅನುಭವ ಹೋದಾದ್ಮೇಲೆ ಈ ಒಂದು ಮಾತುಗಳನ್ನು ಯಾಕೆ ನಾನು ಪೋಷಕರಿಗೆ ಮಾತಾಡ್ತಿದ್ದೀನಿ ಅಂದ್ರೆ, ಮಕ್ಕಳಿಗೆ ಅಲ್ಲಿನ ಟೀಚರ್ಸು, ಅವರವರ ಟೀಚರ್ಸು ಪ್ರತಿನಿತ್ಯ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಿರ್ತಾರೆ, ಹಿಂಗ್ ಓದ್ಬೇಕು ಅಂತ ಹೇಳ್ತಿರ್ತಾರೆ. ನಾನು ಯಾಕೆ ಪಾಲಕರಿಗೆ ಮಾತಾಡ್ತಿದ್ದೀನಿ ಅಂದ್ರೆ, ಬಹಳ ಜನ ಪಾಲಕರು ಕೇಳಿಸ್ಕೊಳಕ್ ರೆಡಿ ಇರಲ್ಲ. ತಮ್ಮ ಬಿಸ್ನೆಸ್ ಅಥವಾ ಇನ್ನೇನೋ ರೈತಾಪಿಯವರು ಅಡಿಕೆ ತೋಟದಲ್ಲೂ ಇನ್ನೆಲ್ಲೋ ಪ್ರೇರಿರ್ತೀರ. ಆದ್ರೆ ಬಟ್ ನಿಮ್ಮ ಮಗುವಿನ ಭವಿಷ್ಯ, ಈಗ ಶಿಕ್ಷಣದ ಭವಿಷ್ಯವನ್ನ ಕಟ್ಕೊಡ್ಬೇಕು